ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಫ್ರೆಂಡ್ಸ್ ಅಸೋಸಿಯೇಷನ್ ಅವ್ರಿಗೆ ಸೊ ಎಲ್ಲ ಹಿರಿಯರು ಇಲ್ಲಿ ಕೂತಿದ್ದಾರೆ. ನಿಮ್ಮೆಲ್ಲರ ಸ್ನೇಹ ಯಾವಾಗಲೂ ಇದೇ ರೀತಿ ಚಿರಋಣಿಯಾಗಿರಲಿ. ನೀವು ನಿಮ್ಮ ಮಕ್ಕಳು ಎಲ್ಲ ನಿಮ್ಮ ತಲೆಮಾರು ಹೋಗ್ತಾ ಇರಲಿ ಫ್ರೆಂಡ್ಸ್ ಅಸೋಸಿಯೇಷನ್ ಅಂತ ಹೇಳ್ತಾ, ಸೊ ಕನ್ನಡಿಗರೆಲ್ಲರಿಗೂ ಸಹ ಇವತ್ತಿನ ಕನ್ನಡ ರಾಜ್ಯೋತ್ಸವದ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ಪ್ರತಿಭಾ ಗೌಡ ಇವತ್ತಿನ ಈ ಸುಂದರ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ಅಕ್ಕಪಕ್ಕ ಇರೋರು ಅಲ್ಲಿ ಇಲ್ಲಿ ಆರಾಮಾಗಿ ಮನೆಯಿಂದನೇ ನೋಡಿಕೊಂಡು ಮಜಾ ಮಾಡೋಣ ಅಂತಿರೋರು ಬೇಡ, ಇದು ಕನ್ನಡದ ಕಾರ್ಯಕ್ರಮ, ನಿಮ್ಮ ಕಾರ್ಯಕ್ರಮ. ಕನ್ನಡಿಗರಾಗಿ ನೀವೆಲ್ಲರೂ ಬಂದು ಕೂತ್ಕೊಂಡು ಕನ್ನಡದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. ಎಲ್ಲರೂ ಬಂದು ಈ ಒಂದು ಸುಂದರವಾದ ಕನ್ನಡದ ಹಬ್ಬವನ್ನು ಎಲ್ಲರೂ ಜೋರಾಗಿ ಆಚರಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡಲಿಕ್ಕೂ ಮುಂಚೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಸಲವೂ ಸಹ ಒಂದು ಕಾರ್ಯಕ್ರಮ ಅಥವಾ ಏನೋ ಒಂದು ಕೆಲಸವನ್ನು ಮಾಡ್ತೀವಿ ಅಂದರೆ ಆ ವಿಘ್ನ ವಿನಾಶಕನ ಪ್ರಾರ್ಥನೆಯನ್ನು ಮಾಡೋದು ಸಹಜ. ಸೊ ನಮ್ಮ ಎಲ್ಲ ಜೀ ಕನ್ನಡ ಸರಿಗಮಪ ಖ್ಯಾತಿಯ ಗಾಯಕರು ಇಲ್ಲಿದ್ದಾರೆ. ಕಮ್ಮುದರಂಗಯ್ಯ ಅವರಿದ್ದಾರೆ, ವರ್ಣಾ ಚೌಹಾನ್ ಅವರಿದ್ದಾರೆ, ಇನ್ನು ಹಲವಾರು ಅದ್ಭುತವಾದ ಗಾಯಕರು ಬರ್ತಾ ಇದ್ದಾರೆ. ಜೊತೆಗೆ ಕಾಮಿಡಿ ಕಿಲಾಡಿಗಳು ತಂಡ ಸಹ ಬರ್ತಾ ಇದೆ. ಸೊ ಇದರ ಎಲ್ಲ ಒಂದು ಅದ್ಭುತವಾದಂಥ ಒಂದು ಎಂಟರ್ಟೈನ್ಮೆಂಟ್ನ ರಸದೌತಣ ಇವತ್ತು ನಿಮಗೆ ನಮ್ಮ ಕನ್ನಡದ ಹಬ್ಬದಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಾ, ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಎಲ್ಲ ರೆಡಿನಾ? ಕೇಳಿಸ್ತಾ ಇಲ್ಲ? ಆರ್ ಯು ಆಲ್ ರೆಡಿ? ಓಕೆ, ಸೂಪರ್. ಸೊ ಹೆಂಗೆ ಗೊತ್ತಾ, ಹೆಣ್ಮಕ್ಳೆಲ್ಲ ಒಂದು ಸ್ವಲ್ಪ ಕೈ ಎತ್ತಿ. ಎಲ್ಲ ಹೆಣ್ಮಕ್ಳು ಮಾತ್ರ. ಓಕೆ, ಸೊ ಈಗ ಹೆಣ್ಮಕ್ಳು ಸ್ಟ್ರಾಂಗಾ ಗಂಡು ಮಕ್ಕಳು ಸ್ಟ್ರಾಂಗಾ ಅಂತ ಒಂದ್ಸತಿ ನೋಡ್ಬಿಡೋಣ. ಸೊ ಆಬ್ವಿಯಸ್ಲಿ ಹೆಣ್ಮಕ್ಳೇ ಸ್ಟ್ರಾಂಗು, ಅದರಲ್ಲಿ ಏನು ಹೇಳಂಗಿಲ್ಲ, ಬಟ್ ಆದರೂ ಇರಲಿ ಒಂದ್ಸತಿ ಟೆಸ್ಟ್ ಮಾಡಿಬಿಡೋಣ. ಹೆಣ್ಮಕ್ಳೆಲ್ಲ ಒಂದ್ಸತಿ ಜೋರಾಗಿ ಸೌಂಡ್ ಮಾಡಬೇಕಾಯ್ತಾ? ರೆಡಿನಾ? ಇಲ್ಲಿ ಎಷ್ಟು ಜನ ಅಪ್ಪು ಅವ್ರ ಫ್ಯಾನ್ಸ್ ಇದ್ದೀರಾ? ಪವರ್ ಸ್ಟಾರ್ ಅಪ್ಪು ಸರ್ ಫ್ಯಾನ್ಸು. ಸೂಪರ್. ಅಪ್ಪು ಹೇಳಿದ್ದಾರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ತೋರಿಸ್ಬೇಕು ನಾವೆಲ್ಲ ಸ್ಟ್ರಾಂಗ್ ಅಂತ. ಓಕೆನಾ? ಹೆಣ್ಮಕ್ಳೆಲ್ಲ ಜೋರಾಗಿ ಹೂ ಅಂತ ಊಟ ಮಾಡಬೇಕು, ಆಯ್ತಾನಾ? ಓಕೆ, ರೆಡಿ? 1 2 3. ಇನ್ನೊಂದ್ಸತಿ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್. ಹೆಣ್ಮಕ್ಳು ಸ್ಟಾರ್ಟಿಂಗ್ ಅಲ್ವಾ ಪಾಪ, ಫಸ್ಟೇ ಅವ್ರಿಗೆ ಕೇಳಿಬಿಟ್ರೆ ಮತ್ತೊಮ್ಮೆ. ರೆಡಿನಾ? ನಮ್ಮ ಹೆಣ್ಮಕ್ಳೆಲ್ಲ ಜೋರಾಗಿ ನೋಡಿ, ನನ್ನ ಧ್ವನಿಗಿಂತ ಜೋರಾಗಿ ಬರಬೇಕು ನಿಮ್ಮ ಧ್ವನಿ, ಆ ರೀತಿ ಕಿರಿಚಬೇಕು. ಸೊ ಕನ್ನಡದ ಎಲ್ಲ ಹೆಣ್ಮಕ್ಳು ಕನ್ನಡತಿಯರು ಕಮಾನ್ ಜೋರಾಗಿ ಸೌಂಡ್ ಮಾಡಬೇಕು. ಓಕೆ, ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್, ಹೋಗ್ತಾ ಬರುತ್ತೆ. ವಿಷಯ ನೀವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವಂಥ ವಿಷಯ ಏನಪ್ಪ ಅದು ಅಂದರೆ, ಕನ್ನಡಕ್ಕೆ ಮಾತ್ರ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥದ್ದು. ಅದು 8 ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಕನ್ನಡ ಭಾಷೆಗೆ ಮಾತ್ರ. ಜೋರಾದ ಚಪ್ಪಾಳೆ ಬರಬೇಕು. ಕನ್ನಡಿಗರಾಗಿರೋ ಅಂಥ ನಾವೆಲ್ಲರೂ ಬಹಳ ಅದೃಷ್ಟಶಾಲಿಗಳು. ಅತಿ ಹೆಚ್ಚು ಸಾಹಿತ್ಯ ಶ್ರೀಮಂತಿಕೆ ಇರೋದು ಕನ್ನಡಿಗರಿಗೆ, ಅದ್ರ ಜೊತೆಗೆ ಅತಿ ಹೆಚ್ಚು ಹೃದಯ ಶ್ರೀಮಂತಿಕೆ ಇರೋದು ನಮ್ಮೆಲ್ಲ ಕನ್ನಡಿಗರಿಗೆ ಮಾತ್ರನೇ ಸಾಧ್ಯ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಎಲ್ಲ ಕನ್ನಡಿಗರಿಗೆ ಆತ್ಮೀಯವಾದ ಪ್ರೀತಿದಾಯಕ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸೊ ಸ್ಟಾರ್ಟ್ ಮಾಡೋಣವಾ? ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಸೌಂಡ್ ಮಾಡಬೇಕಪ್ಪ ನಮ್ಮ ಹೆಣ್ಮಕ್ಳು, ನಮ್ಮ ಗಂಡು ಮಕ್ಕಳು ಎಲ್ಲರೂ ಸಹ. ರೆಡಿ? 1 2 3. ಸೂಪರ್. ಸೊ ಈಗ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡೋಕ್ಕೂ ಮುಂಚೆ ಓಕೆ, ಸೊ ಕಾರ್ಯಕ್ರಮದ ಶುಭಾರಂಭ ಮಾಡ್ತಿರೋದು ಯಾರು ಅಂದರೆ, ಭಾರತದ ಪ್ರಪ್ರಥಮ ಅತಿ ದೊಡ್ಡ ರಿಯಾಲಿಟಿ ಶೋ ಭಾರತ್ ಕಾ ಅಮೃತ್ ಕಲಶ್ ಖ್ಯಾತಿಯ YG ಅರುಣ್ ಕುಮಾರ್ ಅವರು. ಜೋರಾದ ಚಪ್ಪಾಳೆ ಬರಬೇಕು.
ಅಯ್ಯ ಏಳೇಳು ಜನುಮದಲ್ಲಿ ಶಿವಭಕ್ತನಾಗಿ ಬಾರದಿರ್ದೊಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಯ್ಯ ಏಳೇಳು ಜನ್ಮದಲ್ಲಿ ಶಿವಭಕ್ತನಾಗಿ ಬಾರದಿದೊಡೆ ಏಳೇಳು ಜನ್ಮದಲ್ಲಿ ಶಿವಭಕ್ತನಾಗಿ ಬಾರದಿದೊಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ನಿಮ್ಮ ಪ್ರಸಾದಕ್ಕಲ್ಲದೆ ಬಾಯ್ದೆರೆಯೇನಯ್ಯ ಬಾಯ್ದೆರೆಯೇನಯ್ಯ ನಿಮ್ಮ ಪ್ರಸಾದಕ್ಕಲ್ಲದೆ ಬಾಯ್ದೆರೆಯೇನಯ್ಯ ಬಾಯ್ದೆರೆಯೇನಯ್ಯ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಸ್ವಲ್ಪ ಮಾನಿಟರ್ ಅಯ್ಯ ಏಳೇಳು ಜನ್ಮದಲ್ಲಿ ಶಿವಭಕ್ತನಾಗಿ ಬಾರದಿದೊಡೆ ಏಳೇಳು ಜನ್ಮದಲ್ಲಿ ಶಿವಭಕ್ತನಾಗಿ ಬಾರದಿದೊಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ
ಕಾಯಕವೇ ಕೈಲಾಸ ಅಂತ ಸಾರಿದಂಥ ಜಗದ್ಗುರುಗಳು ಬಸವಣ್ಣ ಅವರು. ಸೊ ಅವರ ಒಂದು ಹಾಡಿನ ಮುಖಾಂತರ ಈ ಒಂದು ಕಾರ್ಯಕ್ರಮದ ಶುಭಾರಂಭವನ್ನು ಮಾಡಿದ್ರು ಅರುಣ್ ಕುಮಾರ್ ಅವರು. ಸೊ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ರಶ್ಮಿ ಅವರು. ಎದೆ ತುಂಬಿ ಹಾಡುವೆನು ಖ್ಯಾತಿಯ ರಶ್ಮಿ ಅವರು ಇದೀಗ ವೇದಿಕೆ ಮೇಲೆ ಬಂದು ಮತ್ತೊಂದು ಅದ್ಭುತವಾದಂಥ ಸುಂದರ ಹಾಡನ್ನು ಹಾಡ್ತಾರೆ. ಅದಕ್ಕೂ ಮುಂಚೆ ಎಲ್ಲ ಕನ್ನಡಿಗರು ಒಂದ್ಸತಿ ಸೌಂಡ್ ಮಾಡಬೇಕಪ್ಪ. ಸೂಪರ್. ಈಗ ಬರಲಿ ಕನ್ನಡಾಂಬೆಗೆ. ಕೇಳಿಸ್ತಾ ಇಲ್ಲ, ನನಗೆ ಕೇಳಿಸ್ತಿಲ್ಲ, ಕನ್ನಡಾಂಬೆಗೆ ಎಲ್ಲಿಂದ ಕೇಳಿಸುತ್ತೆ? ಜೈ. ಬರಲಿ ಇನ್ನೊಂದ್ಸತಿ ಜೋರಾಗಿ ಕನ್ನಡಾಂಬೆಗೆ ಜೈ. ಏಕರು ನಮ್ಮ ಪ್ರಿಯಕೃಷ್ಣ ಸರ್ ಅವರು. ಇತ್ತೀಚೆಗೆ ನಾವೆಲ್ಲರೂ ನೋಡಿದ್ವಿ. ಎಸ್, ಪ್ರಿಯಕೃಷ್ಣ ಅವ್ರಿಗೆ ಸೂಪರ್. ಇತ್ತೀಚೆಗೆ ವಿಜಯನಗರದಲ್ಲಿ ಒಂದು ಮಳಿಗೆ ಒಂದು ಮಾರ್ಕೆಟ್ ಸಹ ಲಾಂಚ್ ಆಯಿತು. ಸೊ ಆ ಲಾಂಚಿನ ಕಾರ್ಯಕ್ರಮ ಸಹ ನಾನೇ ಹೋಸ್ಟ್ ಮಾಡಿದ್ದೆ. ಭಾಳ ಖುಷಿಯಾಗುತ್ತೆ. ಸೊ ಅದಷ್ಟೇ ಅಲ್ಲದೆ ಸೊ ಈಗ ನಮ್ಮ ಈ ಒಂದು ಅದ್ಭುತವಾದಂಥ ಕನ್ನಡದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ನಮ್ಮ ಸುಬ್ಬಣ್ಣ ಗಾರ್ಡನಲ್ಲಿ ಅಂತ ಅಂದರೆ ನಮ್ಮ ಪ್ರಿಯಕೃಷ್ಣ ಸರ್ ಅವರ ಆಶೀರ್ವಾದದೊಂದಿಗೆ ಫ್ರೆಂಡ್ಸ್ ಅಸೋಸಿಯೇಷನ್ನ ಸಹಯೋಗದೊಂದಿಗೆ ಈಗ ವೇದಿಕೆ ಮೇಲೆ ನಮ್ಮ ರಶ್ಮಿ ಅವರು ಸೊ ನಿಮಗೋಸ್ಕರ ಒಂದು ಸಖತ್ತಾಗಿರುವಂಥ ಸುಂದರವಾದಂಥ ಕೇಳುವಂಥ ಎಲ್ಲ ಹೆಣ್ಣುಮಕ್ಳಿಗೂ ಮತ್ತು ಗಂಡು ಮಕ್ಳಿಗೂ ಇಂಪಾಗಿ ಕೇಳುವಂಥ ಒಂದು ಸುಂದರ ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ರಶ್ಮಿ ಅವ್ರಿಗೆ. ಸರ್ ಮಾನಿಟರ್ ಓಪನ್ ಮಾಡಿ, ರಿವರ್ಬ್ ಕೊಡಿ. ಹಲ್ಚೆ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಷ್ಟು ಜನ ಇದ್ದೀರಾ ಕನ್ನಡದವ್ರು ಇಲ್ಲಿ? ಅಲ್ಲೂ ಲಾಸ್ಟ್ವರ್ಗುನಾ? ತುಂಬ ಖುಷಿ. ಯಾವುದೇ ಭಾಷೆ ಮೇಲೆ ಅಭಿಮಾನ ಇರಲಿ, ಆದರೆ ನಮ್ಮ ಕನ್ನಡ ಫಸ್ಟ್ ಇರಬೇಕು. ಯಾಕಂದರೆ ನಮ್ಮ ಕನ್ನಡಕ್ಕಿರೋ ಅಷ್ಟು ಇತಿಹಾಸ ಬೇರೆ ಯಾವುದೇ ಭಾಷೆಗಿಲ್ಲ. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಮ್ಮ ಈ ರಾಜ್ಯೋತ್ಸವ ಅನ್ನೋದೇನಿದೆ ಇದು ನವೆಂಬರ್ಗೆ ಮಾತ್ರ ಸೀಮಿತ ಇರಬಾರ್ದು. ಇಡೀ ವರ್ಷ ನಮ್ಮ ಜೀವ ಇರೋವರೆಗೂ ನಾವು ಕನ್ನಡನ ಉಳಿಸಿ ಬೆಳೆಸಬೇಕು ಅಂತ ಹೇಳ್ತಾ, ಸೊ ಈಗ ಒಂದು ಕನ್ನಡ ಹಾಡಾಡ್ತೀನಿ, ಕೇಳಕ್ಕೆ ರೆಡಿ ಇದ್ದೀರಾ? ಮಾನಿಟರ್ ಕೊಡಿ. ಕೇಳಿಸದೆ ಕಣ್ಣು ಕಣ್ಣಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ. ಕೇಳು ನೀನು, ಕೇಳಿಸದೆ ಕಣ್ಣು ಕಣ್ಣಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ. ಕೇಳು ನೀನು.
ಚೆಕ್. ಓಕೆ, ಧನ್ಯವಾದಗಳು ನಮ್ಮ ರಶ್ಮಿ ಅವ್ರಿಗೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲೂ ಕನ್ನಡ ನುಡಿ ಅನ್ನುವಂಥ ಒಂದು ಅದ್ಭುತವಾದ ಹಾಡನ್ನು ಹಾಡಿದ್ರು. ನಾನು ಕಾರ್ಯಕ್ರಮದ ಇನ್ವಿಟೇಷನ್ ಕೇಳಿದೆ. ಸೊ ಏನು ಸರ್, ಫ್ರೆಂಡ್ಸು ನಮ್ಮ ಕನ್ನಡಿಗರದು ವಿಶಾಲವಾದ ಮನಸ್ಸು ಅಂತ ಗೊತ್ತು. ಇಷ್ಟು ವಿಶಾಲವಾದ ಇನ್ವಿಟೇಷನ್ ಸಹ ಪ್ರಿಂಟ್ ಮಾಡಿಸಿದ್ದಾರೆ ನೋಡಿ ನಮ್ಮ ಫ್ರೆಂಡ್ಸ್ ಅಸೋಸಿಯೇಷನ್ ಅವರು. ಒಂದು ಜೋರಾದ ಚಪ್ಪಾಳೆ, ನಿಜವಾಗ್ಲೂ ನೋಡೋಕ್ಕೆ ಖುಷಿಯಾಗುತ್ತೆ. ಇಟ್ಸ್ ವೆರಿ ಯುನೀಕ್, ಒಂದು ಯುನೀಕ್ ಆಗೂ ಸಹ ಇದೆ. ಎನಿವೇಸ್, ಸೊ ಈಗ ಡಿಲೇ ಮಾಡ್ದಲೆ ನಮ್ಮ ಝೀ ಕನ್ನಡ ಸರಿಗಮಪ ಸೀಸನ್ 15 ಮತ್ತು 16, 17 ಎಲ್ಲದರಲ್ಲೂ ಇದ್ದಾರೆ ಇವರು ಅಂದ್ಕೊಳ್ಳಿ. ಮೆಂಟರ್ ಆಗಿರ್ಬೋದು. ಸೊ ನಮ್ಮ ಕಂಬದ ರಂಗಯ್ಯ ಅವರು ಮೆಂಟರ್ ಆಗಿದ್ದರೆ, ಇವರು ನಮ್ಮ ವರ್ಣ ಚೌಹಾನ್ ಅವರು ಒನ್ ಆಫ್ ದ ಬ್ಯೂಟಿಫುಲ್ ಸಿಂಗರ್. ನಮ್ಮ ಝೀ ಕನ್ನಡ ಸರಿಗಮಪ ಖ್ಯಾತಿಯ ಅದ್ಭುತವಾದಂಥ ಗಾಯಕಿ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ, ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆಯೊಂದಿಗೆ ಬರ್ಮಾಡ್ಕೊಳ್ಳೋಣ ನಮ್ಮ ವರ್ಣ ಚೌಹಾನ್ ಅವ್ರನ್ನ. ಎಲ್ಲರಿಗೂ ನಮಸ್ಕಾರ ರೀ, ಹೇಗಿದ್ದೀರಾ? ಹಾಯ್ ಸರ್, ಚೆನ್ನಾಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದರೆ ಎಲ್ಲ ಒಂದ್ಸಲ ಸದ್ದು ಮಾಡಬೇಕು, ಒಂದು ಸ್ವಲ್ಪ ಕೇಳಿಸ್ಬೇಕು ಸದ್ದು ನಮಗೆ. ಚೆನ್ನಾಗಿದ್ದೀರಾ? ಏಯ್ ಸೂಪರ್. ನಾನು ನಿಮ್ಮ ನೆಚ್ಚಿನ ಗಾಯಕಿ ಝೀ ಕನ್ನಡ ವಾಹಿನಿಯ ವರ್ಣಾ ಚವಾನ್. ಈಗ ನಮ್ಮ ಹೆಣ್ಣುಮಕ್ಳು ಸ್ವಲ್ಪ ಯಾರು ಸದ್ದು ಮಾಡ್ತಾ ಇಲ್ಲ ಅಂತ ಒಂದು ಅವರಿಗೋಸ್ಕರ ಒಂದು ಸಾಂಗ್ ಹಾಡೋಣ ಅಂತ ನಮ್ಮ ರಾಜ್ಕುಮಾರ್ ಅವರ ಗೀತೆ ಬಾಳ ಬಂಗಾರ ನೀನು. ಸೊ ಎಲ್ಲ ಕೇಳಕ್ಕೆ ರೆಡಿ ಇದ್ದೀರಾ? ಇಷ್ಟನ ಸಾಂಗ್ ಇದೆ ಎಲ್ಲರಿಗೂ, ಬಾಳ ಬಂಗಾರ ನೀನು. ಆಸಮ್, ಹಾಡೋಣ ಹಾಗಾರೆ. ಸೂಪರ್. ಬಾಳ ಬಂಗಾರ ನೀನು, ಹಳೆಯ ಸಿಂಗಾರ ನೀನು, ನಿನ್ನ ಕೈಲಾಡು ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ. ಬರಬೇಕು ಸುತ್ತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ಗೆ. ಬಾಳ ಬಂಗಾರ ನೀನು, ಹಳೆಯ ಸಿಂಗಾರ ನೀನು, ನಿನ್ನ ಕೈಲಾಡು ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ. ತಾನೋ ತರ ತರ ತಾನೋ ತರ ತರ ತಾನೋ ತರ ತರ ತಾನೋ ತರ ತರ ನಾನಯ್ಯ ಗೊಂಬೆ ನಾನಯ್ಯ.
ಚಪ್ಪಾಳೆ ನಮ್ಮ ಮ್ಯೂಸಿಷಿಯನ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಧನ್ಯವಾದ ವರ್ಣಾ ಚೌಹಾನ್ ಅವ್ರಿಗೆ ಮತ್ತು ನಮ್ಮ ಎಲ್ಲ ಮ್ಯೂಸಿಷಿಯನ್ಸ್ಗೆ. ಯಾರು ಇಲ್ಲಿ ಸಾಮಾನ್ಯ ಮ್ಯೂಸಿಷಿಯನ್ಸ್ ಆಗಿರ್ಬೋದು, ಸಂಗೀತಗಾರರಾಗಿ ಬಂದಿಲ್ಲ. ಎಲ್ಲ ಪ್ರಖ್ಯಾತ ಕನ್ನಡದ ಖ್ಯಾತ ಹಾಡುಗಾರರು, ಗಾಯಕರು ಮತ್ತು ಮ್ಯೂಸಿಷಿಯನ್ಸ್ನ ಕರೆಸಿದ್ದಾರೆ ಫ್ರೆಂಡ್ಸ್ ಅಸೋಸಿಯೇಷನ್ ಅವರು ಅಂತಲೇ ಹೇಳ್ಬೋದು. ಸೊ ಎನಿವೇಸ್, ಕಾರ್ಯಕ್ರಮನ ಮುಂದುವರಿಸ್ತಾ ನಮ್ಮ ಕಂಬದ ರಂಗಯ್ಯ ಅವರು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಸೀಸನ್ 17 ಮತ್ತು ಚಾಂಪಿಯನ್ಶಿಪ್ನ ಖ್ಯಾತಿಯ ಮೆಂಟರ್, ಜೊತೆಗೆ ನಮ್ಮ ಝೀ ಕನ್ನಡ ಸರಿಗಮಪ ಖ್ಯಾತಿಯ ನಮ್ಮೆಲ್ಲರ ನೆಚ್ಚಿನ ಅದ್ಭುತವಾದ ಕಂಠ ಇರುವಂಥ ನಮ್ಮ ಕಂಬದ ರಂಗಯ್ಯ ಅವ್ರಿಗೊಂದು ಜೋರದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೋಬೋದಾ? ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳ, ಯಾರೆಲ್ಲ ಚಪ್ಪಾಳೆ ತಡ್ತಾರೋ ಅವ್ರಿಗೆ BP, ಶುಗರು, ಹಾರ್ಟ್ ಅಟ್ಯಾಕ್ ಏನೂ ಆಗಲ್ವಂತೆ. ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ಟಿ ಆರೋಗ್ಯವಾಗಿರೋಣ ಎಲ್ಲರೂ ಜೊತೆಯಲ್ಲಿ ಅಂತ ಹೇಳ್ತಾ ನಮ್ಮ ಕಂಬದ ರಂಗಯ್ಯ ಅವ್ರನ್ನ ಈಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆ ಒಂದು ಸ್ವಲ್ಪ ಕೂಗ್ಬೇಕಪ್ಪ. ಎಲ್ಲರೂ ರೆಡಿ? 1 2 3. ಎಲ್ಲರೂ ಇಲ್ಲೆಲ್ಲ ವಿಸಿಲ್ ಹೊಡಿಬೇಕೀಗ. ರೆಡಿನಾ? ಬರೀ ವಿಸಿಲ್ಸ್ ಮಾತ್ರ. ರೆಡಿನಾ ಎಲ್ಲರೂ? ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಯಾರಿಗೆಲ್ಲ ವಿಸಿಲ್ ಹೊಡಿಯೋಕೆ ಬರುತ್ತೆ ರೆಡಿ ಮಾಡ್ಕೊಳ್ಳಿ ದಯವಿಟ್ಟು. ರೆಡಿ? 1 2 3. ಸೂಪರ್ ಸೂಪರ್. ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಎಲ್ಲರೂ? ಏನು ಕನ್ನಡದ ಮನಸ್ಸುಗಳು, ಕನ್ನಡದ ಹೃದಯಗಳು, ಕನ್ನಡದ ಚಪ್ಪಾಳೆಗಳು ಬರಲಿ. ಒಂದು ಜೋರ ಚಪ್ಪಾಳೆ ಎಲ್ಲರೂ. ಈ ಕಡೆ ನಿಂತಿದ್ದೀರಿ, ನೀವೊಂದು ಚಪ್ಪಾಳೆ ಕೊಡಿ. ತಮ್ಮೆಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸ್ತಾ ಇವತ್ತು ಭಾಳ ಅದ್ಧೂರಿಯಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನಿಮ್ಮ ಭಾಗದಲ್ಲಿ. ನಮಗೆ ನಿಜವಾಗ್ಲೂ ಅದೃಷ್ಟ ಈ ಒಂದು ವೇದಿಕೆಯಲ್ಲಿ ಹಾಡೋದಕ್ಕೆ. ತಮ್ಮೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಮೊದಲಿಗೆ ಒಂದು 2 ಲೈನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು 2 ಲೈನ್ ಹಾಡಿ ಆಮೇಲೆ ನಂತರದಲ್ಲಿ ಒಂದು ಗೀತೆಯನ್ನು ಹಾಡ್ತೀನಿ. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ. ಪಂಪನ ನೋದುವ ನಿನ್ನ ನಾಲಿಗೆ ಕನ್ನಡವೇ ಸತ್ಯ. ಕುಮಾರವ್ಯಾಸನ ಆಲಿಪ ಕಿವಿಯದು ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಬನ್ನಿ ನಮ್ಮ ಅಣ್ಣವ್ರಿಗೊಂದು ಜೋರ ಚಪ್ಪಾಳೆ ಬರಲಪ್ಪ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಕನ್ನಡ ರೋಮಾಂಚನವೀ ಕನ್ನಡ, ಕಸ್ತೂರಿ ನುಡಿದು ಕರುನಾಳು ಮಣ್ಣಿದು. ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಬನ್ನಿ ಜೋರ ಚಪ್ಪಾಳೆ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿ
ಜರಿಬೇಡ ಅಭಿಮಾನಿ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಉನ್ನತ ಕಲೆಗಳ ನೆಲೆಬೀಡು ತಿಳಿಸದಿರು ಈ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಅಭಿಮಾನಿ ಅಭಿಮಾನಿ ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನಾ ದಿನ ಕೆಡಬೋಕೆ ಮೂರೇ ದಿನ ಹರಸಿದರು ಮುನಿಗಳು ಕಳಿಸಿದರು ಕಲಿಗಳು ನೆತ್ತರಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ ಹಾಡಿದರು ಕವಿಗಳು ಕರಗಿದವು ಶಿಲೆಗಳು ತುಂಬಿದರು ಎದೆಯಲಿ ಸಿರಿ ಕನ್ನಡ ಅಭಿಮಾನವ ಕನ್ನಡ ರೋಮಾಂಚನವೀ ಕನ್ನಡ ಆಡಿಸು ಕೇಳಿಸು ಪ್ರೀತಿಸು ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಭಿಮಾನಿ ಮಣ್ಣಿನ ಹೆಣ್ಣನ್ನು ಜರಿಬೇಡ ಅಭಿಮಾನಿ ಅಭಿಮಾನಿ ಇದೆ ಚಿನ್ನ ಇದೆ ಕಾವೇರಿ ಇದೆ ಬಡತನವೇ ಮೇಲಾಗಿದೆ ನಮ್ಮತನವೇ ಮಂಕಾಗಿದೆ ಯಾರಿಹರು ನಿಮ್ಮಲಿ ಮದಕರಿಯ ನಾಯಕ ಕೆಚ್ಚೆದೆಯ ಯಜ್ಜಮ ರಣಧೀರರು ನುಡಿದಾಸರು ಉಳಿದಿಹುದೆ ನಿಮ್ಮಲಿ ಹೊಯ್ಸಳರ ಕಿಡಿಗಳು ಹೊನ್ನ ಮಳೆ ಸುರಿಸಿದ ಹರಿರಾಯರ ತೋಳ್ಬಲಗಳು ಕೇಳಿರಿ ಕೇಳಿರಿ ಈ ಪ್ರಾರ್ಥನೆಯ ಕೇಳಿರಿ ಕಲಿಯಿರಿ ದುಡಿಯಿರಿ ಉಳಿಸಿರಿ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಅಭಿಮಾನಿ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಉನ್ನತ ಕಲೆಗಳ ನೆಲೆಬೀಡು ಎಡಿಸದಿರು ಈ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಅಭಿಮಾನಿ ಅಭಿಮಾನಿ. ಆಹಾ ಹಿಂಗೆ ಬರಬೇಕು, ವಿಸಿಲ್ ಬರ್ಬೇಕು. ನಮ್ಮ ಗಂಡು ಮಕ್ಕಳೆಲ್ಲ ಒಂದು ವಿಸಿಲ್ ಹೊಡ್ರಿ ನೋಡೋಣ. ಏಯ್ ಸೂಪರ್ ಕಾರಣ. ಅವಣ್ಣ ನನ್ನ ಕ್ಲಾಸ್ಮೇಟು, ನಾವು ಅವರು ಒಂದೇ ಸ್ಕೂಲಲ್ಲಿ ಓದಿದ್ದು. ಸೂಪರ್ ಅಣ್ಣ, ಈಗಲೇ ವಿಸಿಲ್ ಹಿಂಗೆ ಹೊಡಿತಾ ಇದ್ದೀರಾ ಅಂದರೆ ಆ ಕಾಲದಲ್ಲಿ ಹೆಂಗೆ ಹೊಡೆದಿರೋನು. ಭಾಳ ಚೆನ್ನಾಗಿತ್ತು, ಧನ್ಯವಾದಗಳು. ಈಗ ಒಂದು ಗೀತೆನ ಹಾಡ್ತೀವಿ, ಎಲ್ಲ ಕಲಾವಿದರು ಸೇರಿ ನೀವು ನಮ್ಮ ಜೊತೆ ಹಾಡ್ಬೋದು. ಓಕೆ, ರೆಡಿ ಇದ್ದೀರಾ? ಅಣ್ಣ ಒಂದು ಸ್ವಲ್ಪ ರಿವರ್ಬ್ ಕೊಡಿ, ಬರ್ತಾ ಇಲ್ಲ ಮಾನಿಟ್ರು. ಹಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಯಾವ ಸಾಂಗ್ ಅಂತ. ನೀವೆಲ್ಲರೂ ಒಟ್ಟಿಗೆ ಎಲ್ಲರೂ ಸೇರಿ ಹಾಡೋಣ, ಓಕೆನಾ? ಯಾರಿಗೆ ಅಂತಾನೂ ಗೊತ್ತಾಗುತ್ತೆ. ರೆಡಿ? ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು
ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ಎಲ್ಲರೂ ಟಾರ್ಚ್ ಆನ್ ಮಾಡಬೇಕು ಫೋನಲ್ಲಿ, ಎಲ್ಲರೂ ಟಾರ್ಚ್. ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳೋ ನಗು ನಗುತ್ತಾ. ನಮ್ಮ ಪವರ್ ಸ್ಟಾರ್ ಅಪ್ಪು ಸರ್ಗೆ ಬರೀ ಒಂದು ಸೌಂಡ್. ಎಷ್ಟು ಜನ ಇದೆ, ಎಲ್ಲರೂ ಮೊಬೈಲ್ ಇದೆ, ಎಲ್ಲರೂ ಟಾರ್ಚ್ ಆನ್ ಮಾಡಿ. ಏನ್ ಪ್ರಾಬ್ಲಮ್ ಇಲ್ಲ, ಕರೆಂಟ್ ಬಿಲ್ ನಾನು ಕಟ್ಕೋತೀನಿ. ಎಲ್ಲರೂ ಟಾರ್ಚ್ ಆನ್ ಮಾಡಿ. ನಮ್ಮ ಪವರ್ ಸ್ಟಾರ್ ಅಪ್ಪು ಸರ್ಗೆ ಎಲ್ಲರೂ ಈ ಒಂದು ಸಾಂಗ್ ಅನ್ನ ಡೆಡಿಕೇಟ್ ಮಾಡ, ಎಲ್ಲ ಗಾಯಕರು ಸೇರಿ. ರೆಡಿ? ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿರಿ ಮನೆಯ ಮನೆಗಳಿಂದು ರಾಜರತ್ನನು ಆಡಿಸಿ ನೋಡು ಪ್ರೀತಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬಲೆ ನಮ್ಮ ಅಪ್ಪು ಸರ್ ಒಂದು ಸೌಂಡ್ ಬರ್ಬೇಕು, ಬೆನ್ನು ಜೋರಾಗ. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಆಹಾ, ನಮ್ಮ ಅಪ್ಪು ಸರ್ಗೆ ಬರ್ಬೇಕು ಜೋರಾಗಿ, ಅಪ್ಪು ಸರ್ಗೆ. ಆಹಾ, ಸೂಪರ್ ಅಣ್ಣ, ಸೂಪರ್ ಅಣ್ಣ, ಸೂಪರ್. ಅಣ್ಣ ಇನ್ನೊಂದು ವಿಷಯ ಸಮಯದ ಸೂತ್ರವಾದಲು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ. ಆ ಕಥೆಯಲ್ಲಿದ್ದ ರಾಜನಿಗೆ ನೀನು ಬಂದೆ. ಯೋಗವು ಒಂದೇ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಪುನೀತ ರಾಜನು ಒಬ್ಬ. ರೆಡಿ? ಒಂದು ನಿಮಿಷ. ಓಕೆ, ನಮ್ಮ ಜೊತೆಗೆ ಆಡ್ತೀರಾ? ರೆಡಿ? ಆಡಿಸಿಯೇ ನೋಡು. ಸೂಪರ್ ಗುಡು, ಎಲ್ಲರೂ ಆಡ್ತೀರಿ, ಸೈಡ್ ಆಡ್ಬೇಕು. ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ರಾಜಕುಮಾರ. ಬರೀ ನಮ್ಮ ಅಪ್ಪು ಸರ್ ಒಂದು ಜೋರಾಗಿ ಸೌಂಡ್. ಆಹಾ, ಸೂಪರ್ ಸೂಪರ್ ಗುರು, ಏನ್ ಚೆನ್ನಾಗಿತ್ತಲ್ವಾ? ನಿಜವಾಗ್ಲೂ ಏನೋ ಒಂದು ನಕ್ಷತ್ರ ಲೋಕ ಸೃಷ್ಟಿ ಆಗೋಯ್ತು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ. ಯಾರ್ಯಾರು ಟಾಚ್ ಆನ್ ಮಾಡಿದ್ರು ಅವ್ರ ಮೊಬೈಲ್ ಎಲ್ಲ ಚೆನ್ನಾಗಿರ್ಲಪ್ಪ. ಯಾರ್ಯಾರು ಆನ್ ಮಾಡಿರಲ್ವೋ ಬೆಳಗ್ಗೆ ಅಷ್ಟೊತ್ತಿಗೆ ಡೆಡ್ ಆಗಿ ಹೋಗ್ಬಿಡ್ಲಪ್ಪ.
ನಾನು ಪುನೀತ್ ಅಣ್ಣಂಗೆ ಹೇಳ್ಕೊಂಬಿಟ್ಟಿದ್ದೀನಿ, ನೋಡೋಣ ಯಾರ್ಯಾರು ಆನ್ ಮಾಡಿಲ್ಲ ನೋಡ್ಕೊಂಡಿರೋಣ ಅಂತ. ಓಕೆ, ಧನ್ಯವಾದಗಳು. ನಿಮ್ಮ ಅಭಿಮಾನ ಪ್ರೀತಿ ಹೀಗೆ ಇರಲಿ ಎಲ್ಲ ಕಲಾವಿದರ ಮೇಲೆ. ಎಸ್, ಧನ್ಯವಾದ. ಆಲ್ ರೈಟ್, ಧನ್ಯವಾದ. ನಮ್ಮೆಲ್ಲ ಗಾಯಕರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕನ್ನಡಾಂಬೆಯ ಎಲ್ಲ ಮಕ್ಕಳಿಗೆ, ಕನ್ನಡ ಪ್ರೇಮಿಗಳಿಗೆ ಒಂದ್ಸತಿ ಜೋರಾಗಿ ಸೌಂಡ್ ಮಾಡ್ತಾ, ಹೆಂಗೆ ಗೊತ್ತಾ ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳ, ಅಪ್ಪು ಸರ್ ಎಲ್ಲೂ ಹೋಗಿಲ್ಲ, ನೀವೆಲ್ಲರೂ ತಟ್ಟೋ ಚಪ್ಪಾಳೆಯಲ್ಲಿದ್ದಾರೆ. ಅಪ್ಪು ಬರಬೇಕು, ಜೋರದ ಚಪ್ಪಾಳೆ. ನೀವೆಲ್ಲರೂ ಕೂಗಲಿದ್ದಾರೆ ಅಪ್ಪು. ಕಮಾನ್ ಗೈಸ್, ಮೇಕ್ ಸಮ್ ನಾಯ್ಸ್. ಸೂಪರ್. ನೀವೆಲ್ಲರೂ ಹೊಡೆಯೋ ವಿಸಿಲಲ್ಲಿದ್ದಾರೆ ಅಪ್ಪು, ವಿಸಿಲ್ಸ್. ಸೂಪರ್. ಈಗ ನಿಮ್ಮೆಲ್ಲರಲ್ಲಿ ಇಷ್ಟೊತ್ತು ಹಾಡುಗಳನ್ನು ಕೇಳಿದ್ರಿ, ಇನ್ನೂ ಅದ್ಭುತವಾದ ಗಾಯಕರಿದ್ದಾರೆ. ಈಗ ಇಷ್ಟು ಹಾಡುಗಳನ್ನು ಕೇಳಿದ ಮೇಲೆ ಒಂದು ಡ್ಯಾನ್ಸನ್ನು ನೋಡಲೇಬೇಕಲ್ವಾ? ಸೊ ನಿಮಗೋಸ್ಕರ ಎಷ್ಟು ಜನಕ್ಕೆ ಡ್ಯಾನ್ಸ್ ಬೇಕು? ಸ್ವಲ್ಪ ಸೌಂಡ್ ಮಾಡಬೇಕು. ಈ ಸೌಂಡ್ಗೆಲ್ಲ ಯಾರು ಡ್ಯಾನ್ಸ್ ಮಾಡ್ತಾರೆ? ಕಮಾನ್ ಎಲ್ಲರೂ ಮತ್ತೊಮ್ಮೆ ಜೋರಾಗಿ ಕನ್ನಡಿಗರೆಲ್ಲರೂ. ಸೂಪರ್. ಸೊ ಈಗ ನಿಮಗೂ ಪಾಸನೆ ಎಲ್ಲವನ್ನ ಮಾಡಿಸ್ತಾ ಇರುವಂಥ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಜನಮೆಚ್ಚಿದ ನಾಯಕರು ನಮ್ಮ ಪ್ರಿಯಾಕೃಷ್ಣ ಸರ್ ಅವರ ನೇತೃತ್ವದಲ್ಲಿ ಕನ್ನಡದ ಹಬ್ಬವನ್ನು ಫ್ರೆಂಡ್ಸ್ ಅಸೋಸಿಯೇಷನ್ ಅವರು ಮಾಡ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ, ನಮ್ಮ ಗೋವಿಂದರಾಜನಗರದ ಎಲ್ಲ ಜನರ ನಾಗರಿಕರ ಸಹಕಾರದೊಂದಿಗೆ, ನಮ್ಮ ನೆಚ್ಚಿನ ನಾಯಕರು ಪ್ರಿಯಾಕೃಷ್ಣ ಸರ್ ಅವರ ಒಂದು ಸಹಯೋಗದೊಂದಿಗೆ ಜನರ ನಾಯಕರಾಗಿ, ಜನರ ಸೇವಕರಾಗಿ, ಜನರಿಗೋಸ್ಕರ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ನಮ್ಮ ಕೃಷ್ಣಪ್ಪ ಸರ್ ಆಗಿರ್ಬೋದು, ಪ್ರಿಯಾಕೃಷ್ಣ ಅವರಾಗಿರ್ಬೋದು, ಪ್ರದೀಪ್ ಅವರಾಗಿರ್ಬೋದು, ಎಲ್ಲರೂ ಜನರ ಸೇವೆಗೆ ನಿಂತಿರುವಂಥ ನಮ್ಮ ನಾಯಕರಿಗೊಂದು ಜೋರದ ಚಪ್ಪಾಳೆ. ಅವರ ಸಂಪೂರ್ಣ ಪರಿವಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಇನ್ನು ಹಲವಾರು ನಮ್ಮ ಸಮಾಜಕ್ಕೆ ಸೇವೆಯನ್ನು ಮಾಡುವಂಥ ಶಕ್ತಿ ಆ ದೇವರು, ಆ ತಾಯಿ ಭುವನೇಶ್ವರಿ ಅವ್ರಿಗೆ ನೀಡಲಿ. ನಮ್ಮ ಕೃಷ್ಣಪ್ಪ ಸರ್ ಅವರಿಗೆ, ಪ್ರಿಯಾಕೃಷ್ಣ ಅವ್ರಿಗೆ ಮತ್ತು ನಮ್ಮ ಪ್ರದೀಪ್ ಕೃಷ್ಣಪ್ಪ ಅವ್ರಿಗೆ ಎಲ್ಲರಿಗೂ ನೀಡಲಿ ಅಂತ ಹೇಳ್ತಾ, ಇದೀಗ ಈ ಒಂದು ಅದ್ಭುತವಾದ ನೃತ್ಯ ನಿಮಗೋಸ್ಕರ ಒಂದಷ್ಟು ಚಪ್ಪಾಳೆಯೊಂದಿಗೆ, ಕನ್ನಡದ ಚಪ್ಪಾಳೆ ಪ್ಲೀಸ್ ಆಲ್ ಆಫ್ ಯು. ಕೈ ಚಾಚಿದೆ ನೋಡೆ ಹಸಿರುಗಳೇ, ಆ ತೋರಣಗಳೇ, ಬೀಸೋ ಗಾಳಿ ಚಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಕರುನಾಡೆ ಎದೆ ಹಾಸಿದೆ ನೋಡೆ, ಹೂಗಳೇ ಶುಭ ಕೋರಿದೆ ನೋಡೆ. ಮೇಘವೇ ಸೂಜಿ ಮಲ್ಲಿಗೆ, ಭೂಮಾತೆಯ ಮುಡಿಗೆ ಮೈಸೂರ ಮಲ್ಲಿಗೆ, ಸಂಪಿಗೆ ಕೆಂಡ ಸಂಪಿಗೆ, ಭೂಮಾತೆಯ ಕೆನ್ನೆಯೇ ನಮ್ಮೂರ ಸಂಪಿಗೆ. ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು, ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು.
ಗಾಳಿ ಚಾಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಕರುನಾಡೆ ಎದೆ ಹಾಸಿದೆ ನೋಡೆ, ಕೂಗಣೆ ಶುಭ ಕೋರಿದೆ ನೋಡೆ. ಮೂಡಣ ಸೂರ್ಯನೇ ಹರ್ಷಿಣ ಭಂಡಾರ, ಪಡುಬಣ ಸೂರ್ಯನೇ ಕುಂಕುಮ ಭಂಡಾರ. ಕಾಮನ ಬಿಲ್ಲು ರಂಗೋಲಿ ಹಾಸಿದೆ, ಈ ಮಣ್ಣಿನ ವಾಸನೆ ಶ್ರೀಗಂಧದಂತಿದೆ. ಕಾವೇರಿಯ ಮಡಿಲಲ್ಲಿ ಹಂಬಲಿಸಿದೆ ನಾನು, ಕನಸುಗಾರನಾಗಿ ಕರುನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನು. ಬೀಸೋ ಗಾಳಿ ಚಾಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಚೆಕ್. ಧನ್ಯವಾದ ನಮ್ಮ ಡ್ಯಾನ್ಸಸ್ಗೆ, ಥ್ಯಾಂಕ್ ಯು ಸೋ ಮಚ್. ಒಂದು ಜೋರಾದ ಚಪ್ಪಾಳೆ ಅವ್ರಿಗೆ. ಚೆನ್ನಾಗಿತ್ತಲ್ವ ಡ್ಯಾನ್ಸು? ಹಾಗಿದ್ರೆ ಒಂದು ಸ್ವಲ್ಪ ಚಪ್ಪಾಳೆ ಕೊಡಬೇಕಲ್ಲ. ಓಕೆ, ಸೊ ಈಗ ನಿಮ್ಮೆಲ್ಲರ ಜೋಶನ್ನು ಮತ್ತಷ್ಟು ಜಾಸ್ತಿ ಮಾಡಲಿಕ್ಕೆ ಒಬ್ಬರು ವಿಶೇಷವಾದ ಕಲಾವಿದರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸೊ ಇವರ ಹೆಸರು ಬಾಬಿ ಅಂತ. ಇವರು ಅದ್ಭುತವಾದಂಥ ಕಲಾವಿದ ಅಂತಲೇ ಹೇಳ್ಬೋದು. ಸಖತ್ತಾಗಿ ಹಾಡು ಹೇಳ್ತಾರೆ. ನಾನು ಹೇಳೋದಕ್ಕಿಂತ ನಿಮಗೆ ನೋಡಿ ಆಶ್ಚರ್ಯ ಆಗುತ್ತೆ. ಏನಪ್ಪ ಅದು ಅಂತ ಅಂದರೆ, ಸೊ ಇವರು ಸಹ ಜೀ ಕನ್ನಡ ಸರಿಗಮಪ ಖ್ಯಾತಿಯ ಗಾಯಕರು ನಮ್ಮ ಬಾಬಿ ಅವರು. ಒಂದು ಜೋರಾದ ಚಪ್ಪಾಳೆ ಬರಲೇಬೇಕಪ್ಪ. ಇವರ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳ್ತೀನಿ. ಸೊ ಅದ್ಭುತವಾಗಿ ಹೆಣ್ಣಿನ ಧ್ವನಿಯಲ್ಲೂ ಸಹ ಇವರೇ ಹಾಡು ಹೇಳ್ತಾರೆ. ಸೊ ಜೋರಾಗಿ ಚಪ್ಪಾಳೆ ಬರಬೇಕಪ್ಪ ಅವ್ರಿಗೆ. ನಮ್ಮ ಜೀ ಕನ್ನಡ ಸರಿಗಮಪ ಖ್ಯಾತಿಯಲ್ಲಿ ನೀವೆಲ್ಲ ನೋಡಿರ್ತೀರಾ, ಅವ್ರನ್ನ ನೋಡಿದ್ದೀರಾ? ಅಲ್ಲಿ ನೋಡಿ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ, ಹೌದು ನೋಡಿದ್ದೀರಾ ಅಂತ. ಯಾರಿಗೂ ಇಲ್ಲ ಅಪ್ಪ ಬಾಬಿ ಅವ್ರಿಗಿರೋ ಫ್ಯಾನ್ಸ್ ಗೊತ್ತಿಲ್ಲ. ಹೋಗ್ಬಾಗ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಬಾಬಿ ಅವ್ರಿಗೆ ಫ್ಯಾನ್ಸ್ ತುಂಬಿ ತುಳುಕ್ತಾ ಇರ್ತಾರೆ. ಏನು ಮಾಡೋಣ? ಸೊ ಒಂದು ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಬಾಬಿ ಅವ್ರಿಗೆ. ಬಾಬಿ ಅವ್ರಿಗಳು ಓಕೆ.
ಚಂದದ 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 ಗರುಡೆ ಏನು ಹೇರುವ ತುಂಬಿ ಆಗುವ ಆದರೆ ನಂತರ ಮತ್ತೆ ಬಂದರೆ ವಿಧಾನ ವಿಧಾನ ಜೋಕೆ ನಾನು ಬಳ್ಳಿಯ ಮುಂಚಿ ಕಣ್ಣು ಕಟ್ಟಿಯ ಅಂಚಿ ಬಾಳಗಿದ್ದಾಗ ನೀ ಆಡಲಿ ಸಂಚು ರಸಿಕ ರಸಿಕ ಬಾಲು ಮಲ್ಲಾನ ತೂರಾಡು ರಸಿಕ ನಿಮಿಷ ಕಂಡಾಗಲು ಮೆರೆದಾಡು మధుపు చాలువు ఇరాలు మోందై అప్పు బిడప ఎల్లవూ ఉంది రాత్రి హగలిಗೆ ಬೇದ ತೋರದ ನಿಗಳವರೆಯುವು ದಂತೆ ರಸಿಕ ಹೇಮಂತ ರಸಿಕ ಬಾಲು ಮಲ್ಲಾನ ತೂರಾಡೋ ರಸದ ನಿಮಿಷ ಕಂಡಾಗಲು ಮೆರೆದಾಡೋ ನಾನು ಬಳ್ಳಿಯ ಮುಂಚಿ ಕಣ್ಣು ಕಟ್ಟಿ ಅಂಚು ಬಾಳೆಗೆ ಬಿದ್ದಾಗ ಹರಿವೆ ಸಂಚು ಬಾಬಿ ಯಾವುದೋ ದೇವ್ರ ಮೈ ಮೇಲೆ ಬಂದಿತ್ತು. ಎಲ್ಲರೂ ಈಶ್ವರಿ ಬಂದಿದ್ರೇನೋ ಮೈ ಮೇಲೆ. ಹಾಂ, ಈ ಬಾಬಿಗೆ ಒಳ್ಳೆ ಪಾರ್ಟಿ ಕೊಡಿಸ್ಬೇಕಪ್ಪ ಇವತ್ತು. ಓಕೆನಾ ಅಲ್ವಾ ಅಣ್ಣ? ಹಾಂ, ಓಕೆ, ಸೂಪರ್ ಆಗಿ ಒಂದು ಜೋರ ಚಪ್ಪಾಳೆ ಕೊಡ್ರಿ. ಏಕೆಂದರೆ ಅವರೆಲ್ಲ ವಿಶೇಷವಾದ ಕಲಾವಿದರು. ಅಂದರೆ ಹೆಣ್ಣಿನ ಧ್ವನಿಯಲ್ಲಿ ಆಡಿ ಮನರಂಜನೆ ಕೊಡುವಂಥ ಕಲಾವಿದ ಅನಿಲ್ ಬಾಬಿ. ದೇವರು ಒಳ್ಳೇದು ಮಾಡ್ಲಪ್ಪ. ಹಾಂ, ಹಳ್ಳಿ ಮೆಟ್ರು ಬರ್ತಾರಣ್ಣ, ಫೋನ್ ಮಾಡಿದ್ದೀನಿ, ಇನ್ನೊಂದು ಅರ್ಧ ಗಂಟೆ ಬರ್ತಾರೆ. ಧನ್ಯವಾದ ನಮ್ಮ ಬಾಬಿ ಅವ್ರಿಗೆ. ನಾನು ಆ್ಯಕ್ಚುಲಿ ಫುಲ್ ಬಿಲ್ಡಪ್ ಕೊಡ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ದಾರೆ ಬ್ಯಾಕ್ಗ್ರೌಂಡಿಂದ. ಆಲ್ರೆಡಿ ಅವರೆಲ್ಲ ನನಗೆ ಗೊತ್ತಿರೋರು, ಹಳೆ ಫ್ರೆಂಡ್ಸು, ನನ್ನ ಹಳೆ ಸ್ನೇಹಿತರು ಅಂತ. ಎನಿವೇಸ್, ಬಾಬಿ ಅವರ ಫ್ಯಾನ್ಸ್ಗೆಲ್ಲರಿಗೂ ಒಂದು ನಮಸ್ಕಾರ ಅಂತ ಹೇಳ್ತಾ ಸೊ ಕಾರ್ಯಕ್ರಮನ ಮುಂದುವರಿಸ್ತಾ ನಮ್ಮ ನವಭಾರತಿ ಸಂಗೀತ, ಭರತನಾಟ್ಯ ಮತ್ತು ಯೋಗ ಕೇಂದ್ರ, ಸೊ ಇವರ ಕಡೆಯಿಂದ ನಮ್ಮ ವಿದುಷಿ ಭಾರತಿ ಮೇಡಮ್ ಅವರ ಸಂಪೂರ್ಣವಾದ ತಂಡ ಇಲ್ಲಿದೆ. ಒಂದು ಸುಂದರವಾದಂಥ ಕರ್ನಾಟಕದಲ್ಲಿ ಸೌಂಡ್ ಮಾಡಿದಂಥ ಒಂದು ಚಿತ್ರ ಅಂದರೆ ಅದು ಕಾಂತಾರ ಚಿತ್ರ. ಆ ಚಿತ್ರದ ಹಾಡಿಗೆ ನೃತ್ಯವನ್ನು ಮಾಡ್ತಾ ಇದ್ದಾರೆ ಸಂಪೂರ್ಣವಾದ ತಂಡ. ಜೋರಾದ ಚಪ್ಪಾಳೆ ಬರಬೇಕು. ನಮಸ್ಕಾರ, ಶುಭ ಸಂಜೆ ಎಲ್ರಿಗೂ. ನವಭಾರತಿ ಯೋಗ ನೃತ್ಯ ಮತ್ತು ಸಂಗೀತ ಕೇಂದ್ರದಿಂದ ನಿಮಗೆ ಪ್ರಸ್ತುತಪಡಿಸಲು ಸಿದ್ಧವಾಗಿರುವ ನೃತ್ಯ ವರಾಹ ರೂಪಂ. ಇದು ವರಾಹ ಅವತಾರದ ಮೇಲೆ ಆಧಾರಿತವಾಗಿದೆ ಮತ್ತು ಪುರಾಣದ ಪ್ರಕಾರ ಭೂಮಾತೆ ಅಥವಾ ಭೂದೇವಿಯನ್ನು ರಕ್ಷಿಸಲು ಮಹಾವಿಷ್ಣು ವರಾಹ
ಅದರ ಅವತಾರವನ್ನು ತೆಗೆದುಕೊಂಡು ಈ ಭೂದೇವಿಯನ್ನು ಹಿರಣ್ಯಾಕ್ಷನಿಂದ ರಕ್ಷಿಸ್ತಾನೆ. ಇದನ್ನು ಈ ಸುಂದರ ನೃತ್ಯದ ಮೂಲಕ ತಮ್ಮಲ್ಲಿಗೆ ಪ್ರಸ್ತುತಪಡಿಸಲು ಬರುತ್ತಿದ್ದೀವಿ ನವಭಾರತಿ ನೃತ್ಯ ಕೇಂದ್ರದ ವಿದ್ಯಾರ್ಥಿಗಳು. ಥ್ಯಾಂಕ್ ಯು. वराहरूपं देववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಮಗರಿದ 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 ಗರಿದ ಧನ್ಯವಾದಗಳು ಮೇಡಮ್. ಆದರೆ ನಿಮ್ಮ ಹತ್ರ ಒಂದು ಮಾತಾಡಬೇಕು ಭಾರತಿ ಮೇಡಮ್ ಹತ್ರ. ಸೊ ಭಾರತಿ ಮೇಡಮ್ ಅವರೇ ಪ್ಲೀಸ್ ಕಮ್ ಫಾರ್ವರ್ಡ್ ಬನ್ನಿ.
ಸೊ ನೀವು ಯಾರೇ ನೀ ಮೋಹಿನಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೀರಲ್ವಾ? ಸೊ ಹೇಗಿತ್ತು? ನಿಮ್ಮೆಲ್ಲ ಫ್ಯಾನ್ಸ್ಗೊಂದು ಹಾಯ್ ಹೇಳ್ಬಿಡಿ ನಿಮ್ಮ ಕಡೆ. ನಮಸ್ತೆ. ಅಯ್ಯ ಅವ್ರು ನಮಸ್ತೆ ಅಂದಾಗ ಒಂದ್ಸರಿ ಜೋರ ಮಾತಾಡ್ರಪ್ಪ. ಓಕೆ, ಹಾಯ್. ಹಿಂಗಿರ್ಬೇಕು. ಇಲ್ಲ, ಇಲ್ಲಿ ಎಲ್ಲರಿಗೂ ನಾನು ಯೋಗವನ್ನು ಇಲ್ಲೇ ಹೇಳ್ಕೊಡ್ತಾ ಇರೋದ್ರಿಂದ ಹೆಚ್ಚಿನದಾಗಿ ಆಫ್ಕೋರ್ಸ್ ಯಾರೇ ನೀ ಮೋಹಿನಿಯಿಂದ ಮೋಹಿನಿ ಅಥವಾ ದೆವ್ವ ಅಂತ ಅಂದು ಎಷ್ಟೊಂದು ಜನಕ್ಕೆ ಗೊತ್ತಿರಬಹುದು. ಬಟ್ ಇತ್ತೀಚೆಗಿನ ಪರಿಚಯ ಮೇ ಬಿ ನೃತ್ಯವನ್ನು ಮತ್ತು ಯೋಗವನ್ನು ಹೇಳ್ಕೊಡುವಂತಹ ಗುರುಗಳು ಅಂತ ಎಲ್ಲರೂ ಹೆಚ್ಚಿನದಾಗಿ ಭಾವಿಸಿರ್ತಾರೆ. ನಮ್ಮ ಯೋಗ ಮೆಂಬರ್ಸ್ ಎಲ್ಲ ಇಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು ಮಂಜು ಸರ್, ಹಾಗೆ ನಮ್ಮ ಕನ್ನಡ ರಾಜ್ಯೋತ್ಸವನ ಆಯೋಜಿಸಿದಂತಹ ಈ ಸಂಸ್ಥೆಗೆ ಹಾಗೂ ನಮಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು. ನಮ್ಮ ತಂಡದಿಂದ ನಿಮಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು, ಥ್ಯಾಂಕ್ ಯು. ಧನ್ಯವಾದ. ಸೊ ಈಗ ನಮ್ಮ KR ಎಂಟರ್ಟೈನರ್ಸ್ ಅವರ ವತಿಯಿಂದ ಮುಂದಿನ ಹಾಡು ಯಾವುದು ಅಂತ ನಮ್ಮ ಕಮ್ಮದರಂಗಯ್ಯ ಅವ್ರನ್ನ ಕೇಳ್ಬಿಡೋಣ. ಕಮ್ಮದರಂಗಯ್ಯ ಅವರೇ, ಮುಂದೆ ಈಗ ನಮ್ಮ ಅರುಣ್ ಕುಮಾರ್ ಅವರು ಸುಪ್ರಸಿದ್ಧ ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಕಲಾವಿದ. ಅವ್ರ ಕಡೆಯಿಂದ ಒಂದು ಅದ್ಭುತವಾದಂಥ ಒಂದು ಜಾನಪದ ಗೀತೆಯನ್ನು ಕೇಳೋಣ. ಓಕೆ, ರೆಡಿ ಇದ್ದಾರೆ ಎಲ್ಲರೂ? ಬರಲಿ ಒಂದು ಜೋರ ಚಪ್ಪಾಳೆ. ಹಂಗಿರ್ಬೇಕು. ಎಲ್ಲ ತುಂಬ ಜನ ಹಿರಿಯರಿದ್ದೀರಿ. ಜನಪದ ಗೀತೆಗಳನ್ನು, ಜನಪದ ಹಾಡುಗಳನ್ನು ಕೊಟ್ಟವರು. ಒಂದ್ಸತಿ ಜೋರ ಚಪ್ಪಾಳೆಯನ್ನು ಕೊಡ್ಬೋದಲ್ಲ. ಎಷ್ಟೊಂದು ದೊಡ್ಡ ದೊಡ್ಡ ಹಾಡುಗಾರರಿಗೆ ಈ ಒಂದು ವೇದಿಕೆ ಅವಕಾಶ ಕೊಟ್ಟಿದೆ ಅಂತ ಹೇಳ್ತಾ, ಗುರುರಾಜ್ ಹೊಸಕೋಟೆ ಅವರು ಕೊಟ್ಟಿರುವಂಥ ಒಂದು ಅದ್ಭುತವಾದಂತಹ ಮೂಲ ಜಾನಪದ ಗೀತೆ ಉತ್ತರ ಕರ್ನಾಟಕ ಶೈಲಿಯಲ್ಲಿದೆ. ಅವನು ಪ್ರೀತಿಸ್ತಾ ಇರೋ ಹುಡುಗಿಯನ್ನು ಎಷ್ಟು ಚೆನ್ನಾಗಿ ಜನಪದ ಗೀತೆಯಲ್ಲಿ ಹೊಗಳ್ತಾನೆ ಅನ್ನುವಂಥ ಒಂದು ಆಶಯದಲ್ಲಿರುವಂಥ ಗೀತೆನೀಗ ಕೇಳೋಣ. ತಂಗಡ ಬಂಗಡ ಎದ್ದು ನೀನು ಹೊಂಟಿಯಲ್ಲ, ನನ್ನ ಚಿತ್ತದಾಗ ಆಗಿ ಹೋಗಿದಾಗಲ್ಲ, ಇಂಥ ಹುಡುಗಿ ಮ್ಯಾಲ ಬಿದ್ದಾವ ನಮ್ಮ ಕ್ಯಾಲ, ಸುತ್ತಮುತ್ತ ಯಾರು ಇಲ್ಲ ಹಿಂಗ ಬಿಲ್ಲು ಕುಲ್ಲ. ಹೆಂಗಾರ ಬಾರ ಹುಡುಗಿ ಕಂಗಾಲಾಗಿನ, ಹೆಂಗಾರ ಬಾರ ಹುಡುಗಿ ಕಂಗಾಲಾಗಿನ, ಚಂದ್ರಕಾಳಿ ಸೇರಿ ಹುಟ್ಟ ನಿಂದ್ರವಲ್ಲಿ ನೆಲ್ದ ಮ್ಯಾಲ ತಂಗಡ ಬಂದ ಎದ್ದ ನೀನು ಹೊಂಟಿಯಲ್ಲ, ನನ್ನ ಚಿತ್ತದಾಗ ಆಗಿ ಹೋಗಿದಾಗಲ್ಲ, ಇಂಥ ಹುಡುಗಿ ಮ್ಯಾಲ ಬಿದ್ದಾವ ನಮ್ಮ ಕ್ಯಾಲ, ಸುತ್ತಮುತ್ತ ಯಾರು ಇಲ್ಲ ಹಿಂಗ ಬಿಲ್ಲು ಕುಲ್ಲ. ಹೆಂಗಾರ ಬಾರ ಹುಡುಗಿ ಕಂಗಾಲಾಗಿನ, ಹೆಂಗಾರ ಬಾರ ಹುಡುಗಿ ಕಂಗಾಲಾಗಿನ. ಕಾಡುಗಲ್ಲಿನಂತ ಹುಡುಗ ಸೋದಿದಿಲ್ಲ ಯಾರ್ಯಾರಿಗೂ ಮಾತು ಬ್ಯಾರಿ ಈಗ ಆಗಿ ಹೋದಲ್ಲ, ಈ ಕಾಡುಗಲ್ಲ ಕರಗಿಸ ನೀ ಬಂದೀತಲ್ಲ, ಕಾಡುಗಲ್ಲಿನಂತ ಹುಡುಗ ಸೋದಿದಿಲ್ಲ ಯಾರ್ಯಾರಿಗೂ ಮಾತು ಬ್ಯಾರಿ ಈಗ ಆಗಿ ಹೋದಲ್ಲ, ಈ ಕಾಡುಗಲ್ಲ ಕರಗಿಸ ನೀ ಬಂದೀತಲ್ಲ, ಕತ್ತಿ ಹಂಗ ನಿನ್ನ ಸುತ್ತ ಸುಳಿದಿತ್ತಲ್ಲ, ಕತ್ತಿ ಹಂಗ ನಿನ್ನ ಸುತ್ತ ಸುಳಿದಿತ್ತಲ್ಲ. ಏನು ಹುಡುಗಿ ನೋಡ್ತಾ ಇದ್ರೆ ಹುಡುಗರಿಗೆ ಹೊಟ್ಟೆನೇ ಹಸಿವಾಗಲ್ವಂತ ಎಷ್ಟೊಂದು ಜನ ಇದ್ದೀರಲ್ಲ. ಒಂದ್ಸಲ ಜೋರಾಗಿ ಕೂಗಾಕ್ಬೋದಲ್ಲ? ಜೋರಾಗಿ ಕೂಗ್ಬೋದಾ? ಯಾರು ಸ್ವಲ್ಪ ಹುಡುಗರು ವಾಯ್ಸ್ ಜಾಸ್ತಿ ಕೇಳಿಸುತ್ತೆ ಅಂತ ನಾನು ಇಲ್ಲಿ ಎಷ್ಟೊಂದು ಜನ ಕಾಣಿಸ್ತಾ ಇದ್ದೀರಾ ಈ ಕಡೆ ಎಲ್ಲ. ಒಂದ್ಸತಿ ನಮ್ಮ ಹುಡುಗರು ಜೋರಾಗಿ, ಕತ್ತಿ ಹಂಗ ನಿನ್ನ ಸುತ್ತ ಸುಳಿದಿತ್ತಲ್ಲ, ಹಸಿವು ನಿದ್ದೆ ಪರಿವೆ ಈಗ ಯಾವ್ಯಾವ್ದಿಲ್ಲ, ಹೆಂಗಾರ ಬಾರ ಹುಡುಗಿ ಕಂಗಾಲಾಗಿನ, ಹೆಂಗಾರ ಬಾರ ಹುಡುಗಿ ಕಂಗಾಲಾಗಿನ. ಓಯ್
ಇರಲಾರ್ದ ನನ್ನ ಬಾಳೆ ಗತಿಗೇಡ ಹೆಂಗಾರ ಬಾರ ಹುಡುಗಿ ಕಂಗಾಲಾಗಿನ ಹೆಂಗಾರ ಬಾರ ಹುಡುಗಿ ಕಂಗಾಲಾಗಿನ ಬಡವರ ಹುಡುಗ ಹೆಂಗಂತ ಬೆಳಗಿ ನನ್ನ ಬಿಡಬ್ಯಾಡ ಕಳೆದು ತರವೆ ಹೇಳಿದಾರ ಮುಗಿಲ ದುಡಿದು ತೆಗೆದ ತೋರಿಸ್ತೀನಿ ನಿನ್ಗ ಸ್ವರ್ಗವಾಗಿಲ್ಲ ಬಡವರ ಹುಡುಗ ಹೆಂಗಂತ ಬೆಳಗಿ ನನ್ನ ಬಿಡಬ್ಯಾಡ ಕಳೆದು ತರವೆ ಹೇಳಿದಾರ ಮುಗಿಲ ದುಡಿದು ತೆಗೆದ ತೋರಿಸ್ತೀನಿ ನಿನ್ಗ ಸ್ವರ್ಗವಾಗಿಲ್ಲ ಹಿಡಿದ ಹಠ ಎಂದು ನಾ ಬಿಟ್ಟಿಲ್ಲ ಹಿಡಿದ ಹಠ ಎಂದು ನಾ ಬಿಟ್ಟವಲ್ಲ ಇದೆಷ್ಟು ಜನ ಹುಡುಗರು ಮಾಡ್ತಾರಲ್ವ ಗೊತ್ತಿಲ್ಲ ಹಿಡಿದ ಹಠ ಎಂದು ನಾ ಬಿಟ್ಟಿಲ್ಲ ನಿನ್ನ ಬ್ಯಾರೆ ಯಾರ ಮದುವೆಯಾದ್ರೆ ಅವ ಉಳಿಯೋದಿಲ್ಲ ಹೆಂಗಾರ ಬಾರ ಹುಡುಗಿ ಕಂಗಾಲಾಗಿನ ಹೆಂಗಾರ ಬಾರ ಹುಡುಗಿ ಕಂಗಾಲಾಗಿನ ಚಂದ್ರಕಾಳಿ ಸೀರಿ ಹುಟ್ಟ ನಿಂದ್ರುವಲ್ಲಿ ನಂದ ಮ್ಯಾಲ ತಂಗಡ ಬಂದ ಎತ್ತ ನೀ ಹೊಂಟಿಯಲ್ಲ ನನ್ನ ಚಿತ್ತದಾಗ ಆಗಿ ಹೋಗಿದಾಗಲ್ಲ ಇಂಥ ಹುಡುಗಿ ಮ್ಯಾಲ ಬಿದ್ದಾವ ನಮ್ಮ ಕ್ಯಾಲ ಸುತ್ತಮುತ್ತ ಯಾರು ಇಲ್ಲ ಹಿಂಗ ಬಿಲ್ಲುಕುಲ್ಲ ಹೆಂಗಾರ ಬಾರ ಹುಡುಗಿ ಕಂಗಾಲಾಗಿನ ಹೆಂಗಾರ ಬಾರ ಹುಡುಗಿ ಕಂಗಾಲಾಗಿನ ಹೆಂಗಾರ ಬಾರ ಹುಡುಗಿ ಕಂಗಾಲಾಗಿನ ಹೆಂಗಾರ ಬಾರ ಹುಡುಗಿ. ಸೊ ಈಗ ನಮ್ಮ ಮ್ಯೂಸಿಷಿಯನ್ಸ್ ಅಂದರೆ ನಮ್ಮ ವಾದ್ಯಗೋಷ್ಠಿಯವ್ರ ಬಗ್ಗೆ ಹೇಳಲೇಬೇಕು. ಸೊ ಅದ್ಭುತವಾಗಿ ನುಡಿಸ್ತಿರೋ ಅಂಥ ನಮ್ಮ ಕೀಬೋರ್ಡಲ್ಲಿ ಅಜಯ್ ಅವರೇ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೊಂದು ಕೀಬೋರ್ಡ್ ಇದೆ, ಅದರಲ್ಲಿ ರಾಜೇಶ್ ಅವ್ರಿಗೂ ಧನ್ಯವಾದ. ರಿದಮ್ ಪ್ಯಾಡ್ನಲ್ಲಿ ಹನುಮಂತು ಅವರೇ ಥ್ಯಾಂಕ್ ಯು. ಆ್ಯಂಡ್ ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಮ್ಯೂಸಿಷಿಯನ್ಸ್ಗೆ. ಮತ್ತೊಂದು ರಿದಮ್ ಪ್ಯಾಡ್ನಲ್ಲಿ ನಮ್ಮ ಗುರುದತ್ ಸರ್ ಅವರಿಗೂ ಧನ್ಯವಾದ, ಫುಲ್ ಜೋಶಲ್ಲಿ ನುಡಿಸ್ತಾ ಇದ್ದಾರೆ ಅವರು. ಪರ್ಕ್ಯೂಷನಲ್ಲಿ ರವಿ ಕಿರಣ್ ಸರ್ ಅವರಿಗೂ ಧನ್ಯವಾದಗಳು. ತಬಲಾದಲ್ಲಿ ರಘುನಾಥ್ ಸರ್ ಅವರು, ಒಂದು ಜೋರಾದ ಚಪ್ಪಾಳೆ ಆಮೇಲೆ ತೋರಿಸ್ತಾರೆ ಅವರೆಲ್ಲರ ಝಲಕ್ನ. ಎನಿವೆ, ಸೊ ಈಗ ನಮ್ಮ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನಮ್ಮ ಕಂಬದ ರಂಗಯ್ಯ ಅವರು ಮತ್ತೊಂದು ಅದ್ಭುತವಾದ ಹಾಡನ್ನು ಹಾಡ್ತಾ ಇದ್ದಾರೆ. ಸೊ ಬಜರಂಗಿ ಹಾಡು. ಇಲ್ಲಿರುವಂಥ ಎಲ್ಲ ನಮ್ಮ ಫ್ರೆಂಡ್ಸ್ ಅಸೋಸಿಯೇಷನ್ನ ಎಲ್ಲರಿಗೂ ಬಜರಂಗಿಯಂತೆ ಬಲಿಷ್ಠಶಾಲಿ ಆಗಿ ಇರಲಿ ನಿಮ್ಮ ಒಂದು ಸಂಸ್ಥೆ, ನಿಮ್ಮ ಒಂದು ಸಂಘ ಅಂತ ಹೇಳ್ತಾ, ನಮ್ಮ ಶ್ರೀಯುತರಾದಂಥ ಪ್ರಿಯಾಕೃಷ್ಣ ಸರ್ ಅವರ ನೇತೃತ್ವದಲ್ಲಿ ಮೂಡಿ ಬರ್ತಿರುವಂಥ ಕನ್ನಡ ರಾಜ್ಯೋತ್ಸವ ಫ್ರೆಂಡ್ಸ್ ಅಸೋಸಿಯೇಷನ್ ವಿನಾಯಕ ಲೇಔಟ್ನ ಅಂಗವಾಗಿ ಈ ಒಂದು ಹಾಡು ನಮ್ಮ ಎಲ್ಲ ಫ್ರೆಂಡ್ಸ್ ಅಸೋಸಿಯೇಷನ್ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. Check, 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 check. Voice. ನಮ್ಮೂರ ಕಾಯೋದೊರೆಯೇ ನಿನಗೆ ನಿನ್ನ ಮಮಕಾರ, ಕಣ್ಣೀರ ಬರೆಸೋ ಪ್ರಭುವೇ ನಿನಗೆ ಆದ್ಯವೇ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ
ಗಂಟ ಘೋಷ ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ ರೇ 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 ಬಜರಂಗಿ ರೇ 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 ಬಜರಂಗಿ ರೇ 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 ಬಜರಂಗಿ ರೇ 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 ಶಿವನೇ ಸೋಲುವ ಶಿರವಾಗಿ ನಮ್ಮೂರ ಕಾಯೋ ದೊರೆಯೇ ನಿನಗೆ ಎನ್ನ ಮಮಕಾರ ಬಜರಂಗಿರೆ 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 ಹಸಿದವಗೆ ಕೈಯ ತುತ್ತ ನಿಟ್ಟು ಕೋರೆಯೋ ತಾಯಿಯ ಗುಣದವನು ಕತಿಯ ಗುಳಲು ತನ್ನ ಮುಗುಳು ನಗುವನು ಲಾಲಿಸಿ ಉಣಿಸುವನು ನೀಡಿ ಬೋಧಿಸಿದ ಆ ಕೃಷ್ಣ ಇವನೇನವ್ವ ಬಲ ಭೀಮನಿಗೂ ಬೆವರಿಡಿಸಿ ತೊಡೆ ತಟ್ಟುವ ಹೆತ್ತವರ ರೀತಿ ಕನ್ಯಾದಾನ ಕುಂತಲ್ಲಿಯೇ ಇವಗೆ ಸಿಂಹಾಸನ ಸಿಂಹನೆತ್ತ ಬಜರಂಗಿ ಹುಡುಗು ಸಿಡಿಲೆ ಇವನ ನಿಲುವಂಗಿ ಗಂಡೆ ಧ್ಯೇಯ ನ್ಯಾಯ ಗಂಡ ಬೇರುಂಡಾನ ಧ್ಯೇಯ ದೃಷ್ಟಿ ಇಟ್ಟು ನೋಡಿದರೆ ಸೃಷ್ಟಿ ಇವನ ಮುಷ್ಟಿಲಿ ರೇ 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 ಬಜರಂಗಿ ರೇ 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 ಬಜರಂಗಿ ರೇ 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 ಬಜರಂಗಿ ರೇ 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 ಶಿವನೇ ಸೋಲುವ ನಿಜವಾಗಿ ಆಕಾಶದಲ್ಲಿ ಹೊಲ ಉಳಬಹುದು ಬಜರಂಗಿಯ ನುಡಿಗೆ ಇವ ಕಣ್ಣಿಟ್ಟ ಕಡೆಯೆಲ್ಲ ಹಸಿರಾನೆಲ್ಲ ಅದು ಕೊಟ್ಟಂತೆ ಕಣದಿಂದ ಹಸಿರೇ ಇಲ್ಲ ಗುಂಡಿಗೆಯ ಯಾವ ನಂಜೂ ಇಲ್ಲ ನಂಬಿದರೆ ಎಂದು ನರಕ ಇಲ್ಲ ನೀ ದೇವ್ರು ಕಾಣೋ ಬಜರಂಗಿ ನಿನ್ನ ಮನಸ್ಸು ನಿಂದು ಮದರಂಗಿ ಮೋಹಿಸೋರ್ಗೆ ಶಿಕ್ಷೆ ನೋವು ತಂದೋರಿಗೆ ರಕ್ಷೆ ಮಾನ ಪ್ರಾಣ ಧ್ಯಾನ ಎಲ್ಲ ಎಲ್ಲ ಇವನ ವರದಾನ ರೇ 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 ಬಜರಂಗಿ ರೇ 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 ಬಜರಂಗಿ ನಮ್ಮೂರ ಕಾಯೋ ದೊರೆಯೇ ನಿನಗೆ ಏನಿದ್ದ ಮಮಕಾರ ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾರು ಜೊತೆಗಾರ ಸಾವಿರ ಜನುಮ ಬಂದಾಗೂ ಕಾಯುವ ನಾಯಕ ನೀನಾಗೂ ನಿನಗುಂಟು ನಾನಾ ವೇಷ ನಿನ ಮಾತೆ ಕಂಠ ಘೋಷ ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ ರೇ 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 ಬಜರಂಗಿ ರೇ 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 ಬಜರಂಗಿ ರೇ 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 ಬಜರಂಗಿ ರೇ 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 ಶಿವನೇ ಸೋಲುವ ನಿಜ
ಧನ್ಯವಾದಗಳು. ಧನ್ಯವಾದ. ನಮ್ಮ ಕಮ್ಮದರಂಗಯ್ಯ ಅವರು ಈ ಹಾಡನ್ನು ಎಸ್ಪೆಷಲಿ ನಮ್ಮ ಪ್ರಿಯಾ ಕೃಷ್ಣ ಸರ್ ಅವ್ರಿಗೆ ಡೆಡಿಕೇಟ್ ಮಾಡ್ತೀವಿ ಈ ಸಾಂಗ್ನ ಅವ್ರ ಕಡೆಯಿಂದ. ಸೊ ಯಾಕಂದರೆ ನಮ್ಮೂರ ಕಾಯೋ ದೊರೆಯೇ ಅವರಿಗೊಂದು ನಮಸ್ಕಾರ ಅಂತಲೇ ಹೇಳ್ಬೋದು. ಸೊ ಪ್ರಿಯಾ ಕೃಷ್ಣ ಸರ್ ಅವ್ರಿಗೊಂದು ಜೋರಾದ ಚಪ್ಪಾಳೆನ ತಟ್ತಾ ಸೊ ಕಾರ್ಯಕ್ರಮನ ಮುಂದುವರಿಸ್ತಾ ನಮ್ಮ ಕಮ್ಮದರಂಗಯ್ಯ KR ಎಂಟರ್ಟೈನರ್ಸ್ ಅವರ ವತಿಯಿಂದ ಮುಂದಿನ ಹಾಡು. ಸೊ ನೆಕ್ಸ್ಟ್ ನಮ್ಮ ಎಲ್ಲ ಮ್ಯೂಸಿಷಿಯನ್ಸ್ಗೂ ಧನ್ಯವಾದ. ಎಸ್ ವರ್ಣ ಅವರು ಮತ್ತು ಅರುಣ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಸೊ ಅವರ ಒಂದು ಮುಂದಿನ ಹಾಡು ವರ್ಣ ಚೌಹಾನ್ ಅವರು ಮತ್ತು ಅರುಣ್ ಕುಮಾರ್ ಅವರು ಅದ್ಭುತವಾದ ಗಾಯಕರು, ನಿಮ್ಗೆ ಗೊತ್ತಿರೋ ಹಾಗೆ ಹೇಳಿದಾಗೆ. ಸೊ ಜಿ ಕನ್ನಡ ಸರಿಗಮಪ ಖ್ಯಾತಿಯ ವರ್ಣ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರು ನಮ್ಮ ಅರುಣ್ ಅವರು. ಬರಬೇಕಪ್ಪ ಚಪ್ಪಾಳೆ, ಒಂದ್ಸತಿ ಚಪ್ಪಾಳೆ ಬರಬೇಕು. ಯಾರೆಲ್ಲ ಚಪ್ಪಾಳೆ ತಡ್ತಾರೋ ಅವರೆಲ್ಲರ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತಂತೆ. ಯಾರಿಗೆ ಬೇಕು ಬ್ಯಾಂಕ್ ಬ್ಯಾಲೆನ್ಸು ಎಲ್ಲ ಒಂದ್ಸತಿ ಜೋರಾಗಿ ಚಪ್ಪಾಳೆ ಕೊಡಬೇಕು. ಬಾರೆ ಬಾರೆ ಚಲ 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 ಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಡ ಬಡ ಬಡ ಪಂಚರಂಗಿ ಬಾರೆ ಐತಲ ಕಡಿ ಬಾರೆ ಚಲ 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 ಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಡ ಬಡ ಬಡ ಪಂಚರಂಗಿ ಬಾರೆ ಐತಲ ಕಡಿ ಬಾರೆ ಹಾರನ್ ಕಟ್ಸುಮ ಅಡ್ಡ ಹಾಕ್ಸುಮ ತೋಲು ತೋಸುಮ ಯಮ ಯಮ ಬುಡಾಡುಮ ನನ್ನಾಡುಮ ಮುಂಡಾಡುಮ ಐತಲ ಕಡೆ ಏ ಐತಲ ಕಡೆ ಚಲ 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 ಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಡ ಬಡ ಬಡ ಪಂಚರಂಗಿ ಬಾರೆ ಐತಲ ಕಡಿ ಬಾರೆ ಚಲ 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 ಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಡ ಬಡ ಬಡ ಪಂಚರಂಗಿ ಬಾರೆ ಐತಲ ಕಡಿ ಬಾರೆ. ನನಗೆ ಸ್ಟೆಪ್ ಬರೋದಿಲ್ಲ, ಅವ್ರ ಕೈ ಡ್ಯಾನ್ಸ್ ಮಾಡಿ ನನ್ನ ಜೊತೆ ಹಾಡ್ತೀನಲ್ಲ. ಸೂಪರ್ ಸರ್. ಗುರಿ ನಿನ್ನ ಸೊಂಟ ಗಿರಗಿರನೆ ತಿರುಗುತ್ತೈತೆ, ಅತಿ ನಿಂಗು ಗಲ್ಲ ತಿನ್ನೋಕೆ ಸಂಡಾಗೈತೆ. ಐತೆ 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 ಒಳಗೆ ಏನೋ ಐತೆ. ಚಲ 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 ಜಾಕ್ಷಿ ಮಿನ 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 ಮೀನಾಕ್ಷಿ ಕಮ ಕಮ ಕಮಲಾಕ್ಷಿ ಪಡ ಬಡ ಬಡ ಪಂಚರಂಗಿ ಬಾರೆ ಐತಲ್ಲ ಕಡಿ ಬಾರೆ. ಚಲ 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 ಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಡ ಬಡ ಬಡ ಪಂಚರಂಗಿ ಬಾರೆ ಐತಲ್ಲ ಕಡಿ ಬಾರೆ. ಸರ್ ಡ್ಯಾನ್ಸ್ ಎಲ್ಲ ಆಡ್ತಿದ್ರಲ್ಲ ಅವಾಗಲೇ ಆಡಿ ಸ್ವಲ್ಪ ಹಂಗೆ ಅವ್ರಿಗೆ ಅಲ್ಲೇ ಕೂತಿದ್ದು ಆಗ್ತಾ ಇಲ್ಲ. ಓಕೆನಾ?
ಮಿನ ಮಿನ ಒಂದೆರಡು step last ಗೆ. ಬನ್ನಿ, come on. ಬನ್ನಿ, ಮೂವಿ ಸರ್. ಬಹಾರೆ ಆಹಾ. ಐತಲ್ಲ ಕಡಿ ಬಹಾರೆ 1, 2, 3, 4. ಚಲ 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 ಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಬಡ ಬಡ ಪಂಚರಂಗಿ ಬಾರೆ ಐತಲ್ಲ ಕಡಿ ಬಾರೆ ನಗ್ನಾಗುಮ್ಮ, ವಾಲ್ಗ ಮುಚ್ಚುಮ್ಮ, ಊಟ ಹಾಕ್ಸುಮ್ಮ, ಖಂಡಿಕ ಹಾರನ್ ಕಟ್ಸುಮ್ಮ ಆಟ ಹಾಕ್ಸುಮ್ಮ ಡೋಲು ಬಾರ್ಸುಮ್ಮ ಯಮ ಯಮ ಬುಡಾಡುಮ ನಡಾಡುಮ ಮುಡಾಡುಮ ಐತಲ್ಲ ಕಡೆ ಏ ಐತಲ್ಲ ಕಡೆ ಆಹಾ. ಐತಲ ಕಡೆ ಐತಲ ಕಡೆ ಐತಲ ಕಡೆ ಐತಲ ಕಡೆ ಸರ್ ಸೂಪರ್ ಥ್ಯಾಂಕ್ ಯು ಎವ್ರಿಬಡಿ. ಚಕ್ ಥ್ಯಾಂಕ್ ಯು ನಮ್ಮ ವರುಣ ಅವ್ರಿಗೆ ಮತ್ತು ನಮ್ಮ ಅರುಣ್ ಕುಮಾರ್ ಅವ್ರಿಗೆ. ಸೊ ಫುಲ್ ಚೆನ್ನಾಗಿತ್ತಾ ಸಾಂಗು? ಇಲ್ಲಿ ಡಿ ಬಾಸ್ ಫ್ಯಾನ್ಸ್ ಇದ್ದೀರಾ? ಪರ್ಫಾರ್ಮೆನ್ಸ್ ಬರ್ತಾ ಇದೆ ನಿಮ್ಮೆಲ್ಲರ ಚಪ್ಪಾಳೆಯ ಮೇರೆಗೆ. Are you ready? Let's go. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ರು ಸುಸ್ತುವಾಗಿ ಕುಸ್ತು ಬಿದ್ದೆ ಮಸ್ತ್ ಹುಡುಗಿ ಬಂದ್ರು ನಾನು ನಿನ್ನ ದೋಸ್ತು ಅಂದ್ರು ಎಲ್ಲದಕ್ಕೂ ಅಸ್ತು ಅಂದ್ರು ಸುಸ್ತುವಾಗಿ ಕುಸ್ತು ಬಿದ್ದೆ I'm God. God is great. I'm God. God is great. ಕಣ್ಣು ಪುರಿನ್ಯಾಗೆ ಕಣ್ಣು ಪುರಿನ್ಯಾಗೆ
ಇಷ್ಟು ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಆದಮೇಲೆ ಇಷ್ಟು ಕಡಿಮೆ ಸೌಂಡಾ? ಆಲ್ರೆಡಿ ನಮ್ಮ ಡ್ಯಾನ್ಸರ್ ಹೇಳ್ತಾ ಇದ್ರು ಏನು ಚಪ್ಪಾಳೆನೇ ಕೊಡ್ತಾ ಇಲ್ಲ ನಮಗೆ ಅಂತ. ಸೊ ಅವ್ರು ಇಷ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಒಂದು ಸ್ವಲ್ಪ ಜೋರಾಗಿ ಸೌಂಡ್ ಮಾಡಬೇಕಲ್ವಾ? ಹಾಂ, ಎಲ್ಲರೂ ರೆಡಿ? 1 2 3 ಸೂಪರ್. ಸೊ ಈಗ ಮತ್ತೊಂದು ಬ್ಯೂಟಿಫುಲ್ ಆಗಿರೋ ಅಂಥ ಸುಂದರವಾದ ಹಾಡನ್ನು ಹಾಡ್ತಾ ಇದ್ದಾರೆ ನಮ್ಮ ಕಮ್ಮದರಂಗಯ್ಯ ಅವರು ಮತ್ತು ನಮ್ಮ ವರ್ಣ ಅವರು. ಓಕೆ, ನಮ್ಮ ರಶ್ಮಿ ಅವರು ಒಂದು ಸಖತ್ತಾಗಿರೋ ಹಾಡು ರೆಡಿನಾ ಕೇಳಕ್ಕೆ? ಆಗಿದ್ರೆ ಒಂಚೂರು ಸರ್ ಅವರು ಮತ್ತು ನಮ್ಮ ಜೊತೆಗೆ ನಮ್ಮ ಪ್ರಿಯ ಕೃಷ್ಣ ಸರ್ ಅವರು ಸಹ ಇಲ್ಲಿ ಬಂದಿದ್ದಾರೆ, ಅವರಿಗೂ ಸಹ ಆದರವಾದಂಥ ಸ್ವಾಗತ. ಜೊತೆಗೆ ಪ್ರದೀಪ್ ಸರ್ ಸಹ ಬಂದಿದ್ದಾರೆ, ಪ್ರದೀಪ್ ಕೃಷ್ಣಪ್ಪ ಅವರು ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್ ಅಸೋಸಿಯೇಷನ್ ವಿನಾಯಕ ಲೇಔಟ್ನ ಅಂಗವಾಗಿ ಅದ್ಧೂರಿಯಾದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ. ಸೊ ಪ್ರತಿನಿತ್ಯ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವವೇ ಹೌದು. ಸೊ ಇವತ್ತು ನವೆಂಬರ್ 1 ಅಷ್ಟೇ ಅಲ್ಲದೆ ಪ್ರತಿದಿನ ಪ್ರತಿ ಕ್ಷಣನೂ ನಮ್ಮ ಕನ್ನಡಿಗರಿಗೆ ಕನ್ನಡದ ಹಬ್ಬನೇ ಹೌದು ಅಂತ ಹೇಳ್ತಾ ಉಚಿತ ಆರೋಗ್ಯ ದಂತ ಹಾಗೂ ಕಣ್ಣಿನ ತಪಾಸಣೆ ಶಿಬಿರವನ್ನು ಸಹ ಆಯೋಜಿಸಿದ್ರು. ನಮ್ಮ ಪ್ರದೀಪ್ ಸರ್ ಅವ್ರಿಗೆ ಆತ್ಮೀಯವಾದಂಥ ಆದರದ ಅನಂತ ಸ್ವಾಗತ ಸುಸ್ವಾಗತ. ನಮ್ಮ ಯುವ ನಾಯಕರು, ಯಂಗ್ ಆ್ಯಂಡ್ ಡೈನಮಿಕ್ ಲೀಡರ್, ಅವ್ರಿಗೊಂದು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಫ್ರೆಂಡ್ಸ್ ಅಸೋಸಿಯೇಷನ್ ವಿನಾಯಕ ಲೇಔಟ್ನ ಅಂಗವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ವಸತಿ ಸಚಿವರು ಹಾಗೂ ಜನಪ್ರಿಯ ಶಾಸಕರು ವಿಜಯನಗರ ಕ್ಷೇತ್ರ, ಸೊ ನಮ್ಮ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸನ್ಮಾನ್ಯ ಶ್ರೀಯುತರಾದಂಥ ಶ್ರೀ ಎಂ ಕೃಷ್ಣಪ್ಪ ಸರ್ ಅವರಿಗೆ ನಮ್ಮ ಮಾಜಿ ವಸತಿ ಸಚಿವರು ಹಾಗೂ ಜನಪ್ರಿಯ ಶಾಸಕರು ವಿಜಯನಗರ ಕ್ಷೇತ್ರ ಅವರಿಗೆ ಆದರದ ಪ್ರೀತಿದಾಯಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದ್ಧೂರಿಯಾದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸನ್ಮಾನ್ಯ ಶ್ರೀಯುತರಾದಂಥ ಶ್ರೀ ಕೃಷ್ಣಪ್ಪ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಫ್ರೆಂಡ್ಸ್ ಅಸೋಸಿಯೇಷನ್ನ ಅಂಗವಾಗಿ ಇಷ್ಟು ಅದ್ಧೂರಿಯಾಗಿ ಝೀ ಕನ್ನಡ ಸರಿಗಮಪ ಖ್ಯಾತಿಯ ಎಲ್ಲ ಕಲಾವಿದರನ್ನ ಕರೆಸಿ ಇಷ್ಟು ಅದ್ಧೂರಿಯಾಗಿ ಕನ್ನಡದ ರಾಜ್ಯೋತ್ಸವವನ್ನು ಆಯೋಜಿಸ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ನಾಯಕರು, ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಜನಪ್ರಿಯ ನಾಯಕರು ನಮ್ಮ ಶ್ರೀಯುತರಾದಂಥ ಶ್ರೀ ಎಂ ಕೃಷ್ಣಪ್ಪ ಸರ್ ಅವರಿಗೆ ಫ್ರೆಂಡ್ಸ್ ಅಸೋಸಿಯೇಷನ್ನ ಅಂಗವಾಗಿ ಈ ಒಂದು ಗೌರವಾನ್ವಿತ ಪ್ರೀತಿದಾಯಕ ಸನ್ಮಾನವನ್ನು ಸಲ್ಲಿಸಲಾಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ಅಸೋಸಿಯೇಷನ್ನಿಂದ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಕೊಡುಗೈ ದಾನಿ ಎಂದೇ ಖ್ಯಾತರಾದ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಆದಂಥ ಎಂ ಕೃಷ್ಣಪ್ಪಾಜಿಯವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಬಡಾವಣೆಯ ಮುಖಂಡರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸ್ನೇಹಿತರೆ, ಇಂಥದ್ದೊಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬರಲು ನಮ್ಮ ಪ್ರೋತ್ಸಾಹಕರು ಭಾಳ ಮುಖ್ಯ. ಹಾಗೆ ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಹಾಗೂ ಕನ್ನಡದ
ಈ ರಾಜ್ಯೋತ್ಸವವನ್ನು ಉದ್ದೇಶಿಸಿ ನಾವೆಲ್ಲರೂ ಒಂದೆರಡು ಮಾತಾಡಬೇಕು ಅಂತ ಕೃಷ್ಣಪ್ಪಾಜಿ ಅವರು ಕೇಳ್ಕೊಳ್ತೀವಿ. 69 ವರ್ಷ ಆಯಿತು. ಅದರ ಸವಿ ನೆನಪಿಗಾಗಿ ನವಂಬರ್ 1 ಬದಲು ನವಂಬರ್ 30ನೇ ತಾರೀಕು ಮಾಡ್ತಾವ್ರೆ. ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ. ಸುಮ್ಮನೆ ನಿಂತ್ಕೊಮ್ಮ. 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಿಮಗೆಲ್ಲ ಗೊತ್ತಿದೆ, 1956ನೇ ಇಸ್ವಿನಲ್ಲಿ ನವಂಬರ್ 1ನೇ ತಾರೀಕು ವಿಶಾಲವಾದಂಥ ಮೈಸೂರು ರಾಜ್ಯ ರಚನೆ ಆಯಿತು. ಹೈದರಾಬಾದ್ ಕಡೆಯಿಂದ ಬೀದರ್, ಗುಲ್ಬರ್ಗ, ರಾಯಚೂರು, ಅದೇ ರೀತಿ ಬೆಳಗಾಮಿಂದ ಅಂದರೆ ಬಾಂಬೆಯಿಂದ ನಮಗೆ ಬೆಳಗಾಮು, ಕಾರವಾರ ಮತ್ತಿತರ ಪ್ರದೇಶಗಳು, ಆಮೇಲೆ ಮಡ್ರಾಸ್ ಪ್ರೆಸಿಡೆನ್ಸಿಯಿಂದ ನಮಗೆ ದಕ್ಷಿಣ ಕನ್ನಡ ಮತ್ತು ಬಳ್ಳಾರಿ, ಇವೆಲ್ಲ ನಮಗೆ ಸೇರಿ ವಿಶಾಲವಾದಂಥ ಕನ್ನಡ ಮಾತನಾಡೋ ಪ್ರದೇಶಗಳೆಲ್ಲ ಸೇರಿ ವಿಶಾಲವಾದಂಥ ಮೈಸೂರಾಗಿದ್ದು 1956 ನವಂಬರ್ 1. ಇದಕ್ಕೆ ಅನೇಕ ಮಹನೀಯರು ಹೋರಾಟ ಮಾಡಿದ್ದಾರೆ. ಉಯಿಲ್ಗೋಳ್ ನಾರಾಯಣರಾಯರು ಇರ್ಬೋದು, ಅದೇ ರೀತಿ ನಮ್ಮ ಕೆಂಗಲ್ ಹನುಮಂತಯ್ಯನವ್ರು ಇರ್ಬೋದು, ನಿಜಲಿಂಗಪ್ಪನವ್ರು ಇರ್ಬೋದು, ಅನೇಕ ಮಹನೀಯರ ತ್ಯಾಗದ ಫಲವಾಗಿ ಈ ಒಂದು ವಿಶಾಲವಾದಂಥ ಮೈಸೂರು ರಾಜ್ಯ 56ನೇ ಇಸ್ವಿನಲ್ಲಿ ಆಯಿತು. ಅದಕ್ಕೆ 73ನೇ ಇಸ್ವಿನಲ್ಲಿ ದೇವರಾಜ ಅರಸವರು ಕರ್ನಾಟಕ ಅಂತ ಹೆಸರಿಟ್ರು. ಇವತ್ತು ನಾವು ಕರ್ನಾಟಕವನ್ನು 69ನೇ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಹೇಳೋದಾದ್ರೂ ಇಷ್ಟೇ, ನಾವು ನಮ್ಮ ಎಲ್ಲ ಭಾಷೆಯವರು ಜನ ಕರ್ನಾಟಕದಲ್ಲಿದ್ದಾರೆ. ಅವರವ್ರ ಮಾತೃಭಾಷೆನ ಯಾರೂ ಮರಿಬಾರ್ದು. ಆದರೆ ಹೊರಗಡೆ ಬಂದಾಗ ಮಾತ್ರ ಅವ್ರ ಮನೆಯಲ್ಲಿ ಅವ್ರ ಮಾತೃಭಾಷೆ ಮಾತಾಡಲಿ, ತಮಿಳು, ತೆಲುಗು, ಉರ್ದುನ ಮಾತಾಡಲಿ. ಈಚೆ ಬಂದರೆ ಮಾತ್ರ ಕರ್ನಾಟಕದಲ್ಲಿ ಕನ್ನಡ ಮಾತನಾಡಲೇಬೇಕು. ಅದನ್ನು ನೀವೆಲ್ಲರೂ ಅವರಿಗೆ ಕನ್ನಡದಲ್ಲೇ ಮಾತನಾಡಿ ಕನ್ನಡವನ್ನು ಕಲಿಸ್ಕೊಡುವಂಥ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ನಿಮಗೆಲ್ಲ ಗೊತ್ತು, ಭಾರತದಲ್ಲಿ ನಾವು ಬೇಕಾದರೂ ಹೋಗಿ ಬಾಂಬೆನಲ್ಲಿರ್ಬೋದು, ಡೆಲ್ಲಿನಲ್ಲಿರ್ಬೋದು, ಡೆಲ್ಲಿಯವ್ರು ಬಂದು ಬೆಂಗಳೂರಲ್ಲಿರ್ಬೋದು, ಗೊತ್ತಾಯ್ತನಪ್ಪ. ಆದ್ದರಿಂದ ನಾವು ಯಾವುದು ಭೇದ ಭಾವ ಮಾಡೋಂಗಿಲ್ಲ. ಅವನು ಆ ಸ್ಟೇಟವನು ಈ ಸ್ಟೇಟವನು ಅಂತ ಭೇದ ಭಾವ ಮಾಡೋಂಗಿಲ್ಲ. ನಾವೆಲ್ಲ ಭಾರತೀಯರು, ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಇರೋಣ ಅಂಥೇಳಿ ನಮ್ಮ ಕುವೆಂಪು ಅವ್ರು ಏನು ಹೇಳಿದ್ದಾರೆ ಹೇಳಿ, ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದಾರೆ. ಸರ್ವಜನಾಂಗದ ಶಾಂತಿಯ ತೋಟ ಅಂದರೆ ಹಿಂದೂ, ಮುಸ್ಲಿಮು, ಕ್ರೈಸ್ತರು, ತಮಿಳವರು, ತೆಲುಗವರು ಎಲ್ಲರೂ ಸೇರಿರ್ತಕ್ಕಂಥ ಒಂದು ಉತ್ತಮವಾದಂಥ ಪ್ರದೇಶ ಕರ್ನಾಟಕ. ಇವರ ಸರ್ವಜನಾಂಗದ ಶಾಂತಿಯ ತೋಟ. ಇಲ್ಲಿ ಯಾವುದೇ ಜಗಳ ಜಂಟಿಗೆ ಅವಕಾಶ ಇಲ್ಲದೆ ಇರತಕ್ಕಂಥ ಒಂದು ಪ್ರದೇಶ ಕರ್ನಾಟಕ. ಅಂಥ ಕರ್ನಾಟಕದಲ್ಲಿ ನಾವೆಲ್ಲ ಇರೋದೇ ಒಂದು ಹೆಮ್ಮೆ ಅಂತ ತಿಳ್ಕೊಂಡು, ಇನ್ನೊಂದು ನಾವೆಲ್ಲ ಇಲ್ಲೆಲ್ಲ ನಿಂತಿರ್ತೀವಿ, ನಿಮಗೆಲ್ಲ ಹೇಳ್ತೀವಿ, ಎಲ್ಲವನ್ನು ಮಕ್ಕಳಿಗೆಲ್ಲ ಕನ್ನಡ ಮೀಡಿಯಮಲ್ಲೇ ಕಳಿಸಿ ಅಂತ ಹೇಳ್ತೀವಿ. ಕಳಿಸ್ತೀರನಪ್ಪ? ನಾವೆಲ್ಲ ಇವತ್ತು ಕನ್ನಡ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥದ್ದು ಬಡವರು, ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವ್ರು ಮಾತ್ರ ಓದ್ತಾ ಇರೋದು, ಗೊತ್ತಾಯ್ತಾ? ಆದರೆ ಒಂದು ತಿಳ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಯಾವ ಭಾಷೆಯಲ್ಲಿ ಇಂಗ್ಲೀಷಲ್ಲಿ ಕಲಿಸ್ತಿರೋ, ಉರ್ದುನಲ್ಲಿ ಕಲಿಸ್ತಿರೋ, ಜರ್ಮನಲ್ಲಿ ಕಳಿಸ್ತಿರೋ, ಫ್ರೆಂಚಲ್ಲಿ ಕಳಿಸ್ತಿರೋ, ಯಾವುದನ್ನು ಕಳಿಸಿ, ಅದು ನಿಮಗೆ ಸೇರಿದಂಥ ಹಕ್ಕು. ಆದರೆ ಮನೇಲಿ ಬಂದಾಗ ಮಾತ್ರ ಕನ್ನಡವನ್ನು ಮಾತನಾಡೋದು ಮರಿಬೇಡಿ. ಮಕ್ಕಳಿಗೆ ಅವರು ಯಾವುದೇ ಇಂಗ್ಲೀಷ್ ಮೀಡಿಯಮ್ ಓದಲಿ, ಏನೇ ಓದಲಿ, ಮನೇಲಿ ಕನ್ನಡವನ್ನು ಕಂಪಲ್ಸರಿಯಾಗಿ ಮಾತನಾಡಿ. ಕನ್ನಡ ಸಿನಿಮಾಗಳನ್ನೇ ನೋಡೋ ಮುಖಾಂತರ, ಕನ್ನಡ TV ಸೀರಿಯಲ್ಗಳನ್ನೇ ನೋಡೋ ಮುಖಾಂತರ ಕಲಾವಿದರಿಗೆ, ಕನ್ನಡಿಗರಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳಿಕೊಂಡು, ಪ್ರಿಯಕೃಷ್ಣ ಇವತ್ತು ಬರಬೇಕಾಗಿತ್ತು. ಡೆಲ್ಲಿನಲ್ಲಿ ಅವ್ರನ್ನೇನೋ ಕರೆದಿದ್ರು, ಅದಕ್ಕೆ ಹೋಗಿದ್ದಾರೆ. ಆದ್ದರಿಂದ ಅವರು ಬೆಳಿಗ್ಗೆನೂ ಬರೋಕ್ಕಾಗಿಲ್ಲ, ಇವತ್ತು ಸಾಯಂಕಾಲನೂ ಬರೋಕ್ಕಾಗಿಲ್ಲ. ಅವರು ಬೆಂಗಳೂರಿಗೆ ಬರೋದೇ ನಾಳೆ ಸಾಯಂಕಾಲ ಬರ್ತಾರೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಒಂದು ಅನಿಸಿಕೆ ಏನಪ್ಪ ಅಂದರೆ, ಅಷ್ಟು ಪ್ರೀತಿ ವಿಶ್ವಾಸದಿಂದ ಪ್ರಿಯಕೃಷ್ಣನ ಗೆಲ್ಲಿಸಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಆ ಪ್ರಿಯಕೃಷ್ಣ ಅಂತ ಒಳ್ಳೆ ಹುಡುಗನ್ನ ಗೆಲ್ಲಿಸ್ಕೊಂಡು ಏನೇ ಕಷ್ಟ ಸುಖ ಇದ್ದರೂ ನಿಮ್ಮೆಲ್ಲರಿಗೂ ಸ್ಪಂದಿಸುವಂಥ ಕೆಲಸ ಮಾಡ್ತಾರೆ. ಈ ರಾಜ್ಯೋತ್ಸವ ಇರ್ಬೋದು, ಮತ್ತೊಂದು ಇರ್ಬೋದು, ಏನೇ ತೊಂದರೆ ತಾಪತ್ರೆ ಇರ್ಬೋದು, ನಾನಾಗಲಿ ಪ್ರಿಯಕೃಷ್ಣ ಆಗಲಿ ನಿಮ್ಮ ಜೊತೆಲಿ ಇರ್ತೀವಿ ಕಷ್ಟ ಸುಖದಲ್ಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ ಹೇಳಿ ನಾನು ಮತ್ತೆ ಮುಗಿಸ್ತೀನಿ. ಈ ಒಳ್ಳೆ ಆರ್ಕೆಸ್ಟ್ರಾ ಕೇಳ್ತಾ ಇದ್ದೀರಾ, ನಾನು ಇನ್ನೊಂದು ಅವರ್ ಮಾತಾಡೋಣ ಅಂತ ಇದ್ದೆ, ಮಾತಾಡಲ್ಲ ಬೇಡ ಅಲ್ವಾ? ಆರ್ಕೆಸ್ಟ್ರಾ ಕೇಳಿ. ಕೃಷ್ಣಪ್ಪನವರಿಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ತಮ್ಮ ಎಷ್ಟೇ ಕೆಲಸದ ಒತ್ತಡವಿದ್ದರೂ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಸಿಕೊಡೋದಕ್ಕೆ ಎಲ್ಲ ನಮ್ಮ ಸಂಘದ ಪರವಾಗಿ, ಪದಾಧಿಕಾರಿಗಳ ಪರವಾಗಿ, ಎಲ್ಲ ನಮ್ಮ ನಾಗರಿಕ ಬಂಧುಗಳ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಸ್ನೇಹಿತರೆ,
ಇಂಥ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಮೂಡಿಬರಬೇಕಾದ್ರೆ ಪ್ರೋತ್ಸಾಹಕರು ಭಾಳ ಮುಖ್ಯ. ನಮಗೆ ಪ್ರೋತ್ಸಾಹಿಸಿದಂಥ ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಪ್ರಿಯಾ ಕೃಷ್ಣರವರಿಗೆ, ಕೃಷ್ಣಪ್ಪಾಜಿ ಅವರಿಗೆ, ಪ್ರದೀಪ್ ಕೃಷ್ಣಪ್ಪನವರಿಗೆ ಹಾಗೂ ನಮ್ಮ ಪ್ರೋತ್ಸಾಹಕರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮೂಡಿಬರಲು ಫ್ರೆಂಡ್ಸ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೊಂದು ಅಭಿನಂದನೆ ಸಲ್ಲಿಸಿ ಇದರ ಕಾರ್ಯಕ್ರಮ ಹೆಚ್ಚೆಚ್ಚು ಮಾಡಿ ಕನ್ನಡನ ಉಳಿಸೋಣ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಇದು ಇವತ್ತಿಲ್ಲೇನು ಈ ಒಂದು ಕಾರ್ಯಕ್ರಮ, ಇಷ್ಟು ಸುಂದರವಾದ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಬಂದು ಒಂದು ಮ್ಯೂಸಿಕಲ್ ನೈಟ್ಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕನ್ನಡದ ಒಂದು ರಸಮಂಜರಿ ಕಾರ್ಯಕ್ರಮ ಇಲ್ಲಿ ನಮ್ಮ KR ಎಂಟರ್ಟೈನರ್ಸ್ ಅವರ ವತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ